ಚಾನೆಲ್ 24 ಕರ್ನಾಟಕದ ಸೂಪರ್ ಕಿಡ್ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಸಾಧನೆ ಮಾಡಲು ಛಲ ಹೊಂದಿದ್ರೆ ಸಾಕು, ಏನನ್ನು ಬೇಕಾದರೂ ಸಾಧಿಸಬಹುದು. ಕೊಡಗಿನ ಸೋಮವಾರಪೇಟೆ ತಾಲೂಕಿನಲ್ಲಿ ಒಂದು ಪುಟ್ಟ ಪೌರನಿದ್ದಾನೆ. ಇಂದು ವಿಶ್ವಪ್ರಸಿದ್ಧಿ ಪಡೆದಿದ್ದಾನೆ. ವಯಸ್ಸು 4, ಆದರೆ ಮಾಡಿರುವ ಸಾಧನೆ ಮಾತ್ರ ಅಪಾರ. ವಿಶ್ವಪ್ರಸಿದ್ಧಿ ಪಡೆಯಲು ಆತ ಏನೆಲ್ಲ ಮಾಡಿದೆ ಅನ್ನೋದನ್ನು ಈ ಒಂದು ವಿಶೇಷ ಸಂದರ್ಶನದಲ್ಲಿ ನೋಡೋಣ. ಈ ವಿಶೇಷ ಸಂದರ್ಶನಕ್ಕೆ ಆನ್ಸ್ ಹಾಗೂ ಅವರ ತಾಯಿಯಾದಂತಹ ಆಶಾ ಅಶ್ವಿನ್ ಅವರಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ಆನ್ಸ್ ಈಗ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ? ಈಗ ನರ್ಸರಿಲಿ ಓದ್ತಾ ಇರೋದು, 4 years ಅವ್ರಿಗೆ. ಓಕೆ ಆನ್ಸ್, ನರ್ಸರಿ ಓದ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ ನಿಂಗೆ ತುಂಬಾ ಪ್ರೈಸಸ್ ಎಲ್ಲ ಬಂದಾಗ? ಯಾವ್ದೆಲ್ಲ ಪ್ರೈಸಸ್ ಬಂದು ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಓಕೆ ಮೇಡಮ್, ಆನ್ಸ್ಗೆ ಈ ತರ ಒಂದು ಜ್ಞಾನಾರ್ಜನೆ ಹೇಗೆ ಬಂತು ಅಂತ ಹೇಳ್ಕೊಳ್ತೀರಾ? ನಾನು ಇವ್ನಿಗೆ ಆಲ್ಮೋಸ್ಟ್ 2 years ಇದ್ದಾಗ ಕ್ವಶನ್ಸ್ ಎಲ್ಲ ಹಿಂಗೆ ಅಂದರೆ ನಮ್ಮದು ತೋಟದ ಹೆಸರೆಲ್ಲ ಹೇಳ್ಕೊಟ್ಟೆ. ಸೊ ಆಗ ಇನಿಷಿಯಲಿ ಒಂದು ನೆನ್ಪಿಟ್ಕೊಂಡ ಅದನ್ನೆಲ್ಲ ಲೆಸ್ ದೆನ್ 2 years ಇದ್ದಾಗಲೇ. ಆಮೇಲೆ ನಿಧಾನಕ್ಕೆ ನ್ಯಾಷನಲ್ ಲಿಸ್ಟ್ ಹೇಳ್ಕೊಟ್ಟೆ. ಬೈ 2.2 years ಇದ್ದಾಗ ಎಲ್ಲ ನ್ಯಾಷನಲ್ ಲಿಸ್ಟ್ ಹೇಳ್ತಿದ್ದ, ಲೈಕ್ ನ್ಯಾಷನಲ್ ಆನಿಮಲ್, ಕಲಿಸ್ತಾ ಇದ್ರಾ ಇಲ್ಲ ಹೇಗೆ? ಅವನೇ ಅದು ಇಂಟ್ರೆಸ್ಟ್ ಅಲ್ಲೇ? ಇಲ್ಲ, ನಾನೇ ಹೇಳ್ಕೊಡ್ತಾ ಇದ್ದೆ. ಇಲ್ಲ ಫೋರ್ಸ್ ಏನು ಮಾಡ್ತಿರ್ಲಿಲ್ಲ. ನಾನು ಹೇಳಿದಾಗ ಹಿಸ್ ಟು ರೀಕಾಲ್. ಈಗ ಫಾರ್ ಎಕ್ಸಾಂಪಲ್ ವಿಚ್ ಇಸ್ ಅ ನ್ಯಾಷನಲ್ ಆನಿಮಲ್ ಅಂತಂದರೆ ಮಧ್ಯೆ ಯಾವಾಗ ರೀಕಾಲ್ ಮಾಡ್ಕೊಂಡು ಅವನೇ ನ್ಯಾಷನಲ್ ಆನಿಮಲ್ ಇಸ್ ಟೈಗರ್ ಅಲ್ಲ ಅಂತ ಹಿಸ್ ಟು ರೀಕಾಲ್. ಹಾಗೆ ಆ ರೀತಿ ಹೇಳ್ಕೊಡ್ತಾ ಇದ್ದೆ. ಅದನ್ನು ಖುಷಿಲಿ ಕೇಳಿ ರೀಕಾಲ್ ಮಾಡ್ತಾ ಇದ್ದ. ಬೈ 2.2 years ಇದ್ದಾಗ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿಸಿದ್ದು ಪಯನೀರ್ಸ್ ಟೆನ್ನಿಸ್ ಕ್ಲಬ್ ಅಂತ ಇದೆ ಸೋಮವಾರಪೇಟೆ. ಅಲ್ಲಿ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದು, ನ್ಯಾಷನಲ್ ಲಿಸ್ಟ್ ಮತ್ತು ಬೇರೆ ಜನರಲ್ ನಾಲೆಜ್ ಕ್ವಶನ್ಸ್ ಎಲ್ಲ ಹೇಳಿಸಿದ್ದು. ಮೇಡಮ್, ಈಗ ಒಂದು ಸ್ವಲ್ಪ ಜನರಲ್ ಕ್ವಶನ್ಸ್ ಕೇಳ್ಬೋದು, ಅವ್ನು ಹೇಗೆ ಹೇಳ್ತಾನೆ ಆನ್ಸರ್ ಅಂತ? ಶೋರ್, ಕೇಳ್ತೀನಿ. ನ್ಯಾಷನಲ್ ಲಿಸ್ಟ್ ಈಗ ಆ್ಯಕ್ಚುಲಿ ಅವನೇ ಹೇಳ್ತಾನೆ ಸುಮಾರೆಲ್ಲ. ಅಂಡ್ ಕ್ಯಾನ್ ಯು ಟೆಲ್ ದಸ್ ದ ನ್ಯಾಷನಲ್ ಲಿಸ್ಟ್? ವಿಚ್ ಇಸ್ ಅ ನ್ಯಾಷನಲ್ ಆನಿಮಲ್? Tiger. Which is a national bird? Peacock. Which is a national flower? Lotus. Take out your hand. Which is a national river? Ganga. Which river flows in Coorg? Kaveri. How many countries are there in the world? 29. How many countries are there in the world? 96. How many states are there in India? 29. ಓಕೆ ಮೇಡಮ್, ಈಗ ಒಂದು 3 years ಇರ್ಬೇಕಾದ್ರೆ ಒಂದು 70+ ಕಂಟ್ರೀಸ್ ಎಲ್ಲ ಕ್ಯಾಪಿಟಲ್ ಹೇಳ್ತಾ ಇದ್ದ ಅಂತ, ಈಗ ಒಂದು 100+ ಹೇಳ್ತಾನೆ ಅಂತ ಹೇಳ್ತಿದ್ದೆ. ಸೊ ಅದನ್ನೆಲ್ಲ ಹೇಗೆ ಒಂದೊಂದೇ ನೀವು ಬರ್ದು ಕೊಡ್ತಾ ಇದ್ದೀರಾ ಇದು ಕಲೀರಿ ಅಂತ, ಇಲ್ಲ ಅಥವಾ ಹೇಗೆ? ನಾನು ಸ್ಟೇಟ್ ಕ್ಯಾಪಿಟಲ್ಸ್ ಫಸ್ಟ್ ಹೇಳ್ಕೊಟ್ಟಿದ್ದು. ಬೈ 2.4 years ಇದ್ದಾಗಲೇ ಸ್ಟೇಟ್ ಕ್ಯಾಪಿಟಲ್ಸ್ ಎಲ್ಲ ಹೇಳ್ತಾ ಇದ್ರು. ಆಗ 2 ದಿನಕ್ಕೆ ಒಂದು 2 ಸ್ಟೇಟ್ ಕ್ಯಾಪಿಟಲ್ ಹೇಳ್ಕೊಡ್ತಾ ಇದ್ದೆ. ಮತ್ತೆ ಅದೇ ಹಿಸ್ಟು ರೀಕಾಲಿಂಗ್ ಮಲ್ಗಕ್ಕೆ ಹೋದಾಗ ತಕ್ಷಣ ಹಿಂಗೆ ಕರ್ನಾಟಕ ಕ್ಯಾಪಿಟಲ್ ಬ್ಯಾಂಗ್ಳೂರ್ ಹಾಗೆ ಅವರ ರೀಕಾಲ್ ಮಾಡ್ಕೊಂಡು ಹೇಳ್ತಾ ಇದ್ರು. ಏನಾಗಬೇಕು ಅಂತ ಆಸೆ ಪಟ್ಟ ನಿಂಗೆ? ಮುಂದೆ ಏನಾಗಬೇಕು ಅಂತ ನೀನು ಫ್ಯೂಚರ್ಲಿ? ಬಿಗ್ ಆದ್ಮೇಲೆ ಏನಾಗಬೇಕು? ಏನಾಗ್ತೀಯಾ? Astronaut. ಓಕೆ. ಈಗ ಯಾರನ್ನ ಇಷ್ಟ ನಿಂಗೆ, ಪಪ್ಪನ ಇಲ್ಲ ಮಮ್ಮಿನ? Iblu. ಇಬ್ರು ಇಷ್ಟವಾ? ಯಾರು ನಿಂಗೆ ಹೊಡಿಯೋದು? ತುಂಬಾ ಹೊಡಿಯೋದು ಯಾರು? ಓದುಂದ ಯಾರ ಹೊಡಿತಾರ? ಓದ್ಲಿಕ್ಕೆ ಹೊಡಿತಾರ ನಿಂಗೆ ಕಲಿಯಿಂದ ಯಾರಾದ್ರು? ಇಲ್ಲ. ಸ್ಕೂಲಲ್ಲಿ ಯಾರು ನಿಂದು ಬೆಸ್ಟ್ ಫ್ರೆಂಡ್? Anvi. ಆನ್ವಿ ಅವರು. ಓಕೆ ಮೇಡಮ್, ಈಗ ಮಗುಗೆ ತುಂಬಾ ಅವಾರ್ಡ್ಸ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರ. ಈಗ ನಮ್ಮ ಕೊಡಗಲ್ಲಿ ಈಗ ಅಪರೂಪ ಕಾಣ್ತದೆ ವಂಡರ್ ಆಫ್ ಕಿಡ್ಸ್ ಅಂತ ಹೇಳುವಂತ ಒಂದು ಬುಕ್, ಅದರಲ್ಲೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಅದೇ ರೀತಿ ತುಂಬಾ ಸಾಧನೆ ಮಾಡಿದೆ ಅಂತ. ಯಾವ್ದೆಲ್ಲ ಸಾಧನೆ ಮಾಡಿದ್ನ ಈ ಒಂದು 4 years ಅಲ್ಲಿ? ನಾನು ಯೂಶ್ವಲಿ ಯಾವುದೇ ಕಾಂಪಿಟೇಷನ್ಸ್ ಇದ್ರು ಅಟೆಂಡ್ ಮಾಡಿಸ್ತೀನಿ, ಮಿಸ್ ಮಾಡಿಸಲ್ಲ. ಬಿ ಇಟ್ ಅ ರೈಮ್ ಕಾಂಪಿಟೇಷನ್ ಆಗಿರಲಿ, ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಆಗಿರಲಿ. ಸೊ ಎಲ್ಲಿದ್ರೂ ಅಟ್ಲೀಸ್ಟ್ ಒಂದು ಸ್ಟೇಜ್ ಫಿಯರ್ ಹೋಗಬೇಕು ಅನ್ನೋದಕ್ಕೋಸ್ಕರ ಅಟೆಂಡ್ ಮಾಡಿಸ್ತಾ ಇದ್ದೆ. ಆ ರೀತಿ ಈಗ ಅವ್ರಿಗೆ ಸ್ಟೇಜ್ ಫಿಯರ್ ಅದೇನಿಲ್ಲ. ಹಿಸ್ ಕೈಂಡ್ ಆಫ್ ಕಂಫರ್ಟಬಲ್ ಸ್ಟೇಜಲ್ಲೆಲ್ಲ. ಮತ್ತು ಸ್ಕೂಲಲ್ಲೆಲ್ಲ ಪ್ರೋಗ್ರಾಮ್ಸ್ ಇದ್ದಾಗ ಪಾರ್ಟಿಸಿಪೇಟ್ ಮಾಡೋದು ಆ ಥರ. ಇದು ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಇದೊಂದ್ರೆ ಇದು ಕೊಟ್ಟು ಸಿಕ್ಕಿದೆ. ಅಂದರೆ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಮೇಲೆ. ಇದು 3.6 yearsಗೆ, ಬಟ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಪರ್ಫಾರ್ಮೆನ್ಸ್ಗೆ ಕೊಟ್ಟಿರೋದು. ಲೈಕ್ 2.2 years ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಮತ್ತು 2.4 years ಅಲ್ಲಿ ಸ್ಟೇಟ್ ಕ್ಯಾಪಿಟಲ್ಸ್ ಎಲ್ಲ ಹೇಳ್ತಿದ್ರು. ಅದ್ರದ್ದೆಲ್ಲ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಯಾವಾಗ ಗೊತ್ತಾಯ್ತು ಮೇಡಮ್ ಈ ಮಗುಗೆ ಈ ತರ ಒಂದು ಶಕ್ತಿ ಇದೆ, ಏನೋ ಒಂದು ಸಾಧನೆ ಮಾಡ್ಬೋದು? ಯಾವ ಏಜ್ ಅಲ್ಲಿ ಗೊತ್ತಾಯ್ತು? ನಾನು ಇನಿಷಿಯಲಿ ನಮ್ದು ಎಸ್ಟೇಟ್ ನೇಮ್ಸ್ ಎಲ್ಲ ಹೇಳ್ಕೊಟ್ಟೆ. ಆಲ್ಮೋಸ್ಟ್ ಇ ವಾಸ್ ನಾಟ್ ಇವನ್ 2 years ಆಗ. 1, 9, 1, 10 ಇದ್ದಾಗ ಹೇಳ್ಕೊಟ್ಟೆ. ಆಗ ಸ್ಪೋರ್ಟ್ಸ್ ಇಷ್ಟ ಅವನಿಗೆ. ಸ್ಪೋರ್ಟ್ಸ್ ವಿಚ್ ಇಸ್ ಎ ಫೇವ್ರೆಟ್ ಸ್ಪೋರ್ಟ್? Cricket. ಕ್ರಿಕೆಟ್ ಯಾರನ್ನ ಇಷ್ಟ ನಿಂಗೆ? ಕ್ರಿಕೆಟ್ ಅಲ್ಲಿ ಯಾರನ್ನ ತುಂಬಾ ಇಷ್ಟ? ಯಾರನ್ನ? Who is the capital? I mean, who is the captain? Indian cricket team captain. Indian cricket team captain ಯಾರು? Indian cricket team captain ಯಾರು? Virat Kohli. ಓಕೆ, ವಿರಾಟ್ ಕೊಹ್ಲಿ ಇಷ್ಟ. ಓಕೆ, ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಇದೆಯಾ? ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಇದೆಯಾ? ಇಲ್ಲ.
ಮತ್ತೆ ಮೇಡಮ್ ಈಗ ಮಗು ನಮ್ ನೇಬರಿಂಗ್ ಕಂಟ್ರೀಸ್ನೆಲ್ಲ ಹೇಳ್ತಾರೆ ಅಂತ. ಈಗ ಅವರು ಅದನ್ನೆಲ್ಲ ಹೇಗೆ ನೀವು ಹೇಳ್ತಾ ಇದ್ರೆ ಇದು ನಮ್ ನೇಬರಿಂಗ್ ಕಂಟ್ರಿ ಆತರ ಕೂರ್ಸಿ ಕಲ್ಸೋದಾ ಇಲ್ಲ ಅವ್ನಿಗೆ ಒಂದ್ಸಲಿ ಹೇಳಿದ್ರೆ ಅದು ಬಂದ್ಬಿಡುತ್ತಾ ತನ್ನೆಲ್ಲ ಮತ್ತೆ ಹಾಗೇನಿಲ್ಲ. ಅದೇ ನಾನು ಅಂದ್ರೆ ಈಗ ಏನಾರು ಒಂದು ಹೇಳ್ಕೊಡ್ತೀನಿ ಹಿಂಗೆ ಸ್ವಲ್ಪ. ಈಗ ನೇಬರಿಂಗ್ ಕಂಟ್ರೀಸ್ ಆಲ್ಮೋಸ್ಟ್ 2.4 years ಹಂಗೆ. ಸೊ ಲೈಕ್ ಅ ರೈಮ್ ಟೈಪ್ ಅಲ್ಲೇ. ಈಗ ಐ ಜಸ್ಟ್ ಆಸ್ಕ್ ವಿಚ್ ಇಸ್ ಅ ನೇಬರಿಂಗ್ ಕಂಟ್ರಿ, ವಿಚ್ ಆರ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ? ಪಾಕಿಸ್ತಾನ್, ಚೈನಾ, ಶ್ರೀಲಂಕಾ, ನೇಪಾಲ್, ಬಾಂಗ್ಲಾದೇಶ್, ಮಯನ್ಮಾರ್, ಭೂತಾನ್. ಓಕೆ ಮೇಡಮ್, ಈಗ ಮತ್ತೆ ಶ್ಲೋಕಲ್ಲಿ ಹೇಳ್ತಾರೆ ಅಂತ ಕೇಳಿದ್ದು. ಈಗ ತುಂಬಾ ಏಜ್ ಆದವರೇ ಕಲಿಯೋದು ತುಂಬಾ ಕಷ್ಟ, ಬಯಟ್ ಮಾಡ್ಕೊಳ್ಬೇಕು, ಕಷ್ಟ ಆಗ್ತದೆ. ಅದ್ರಲ್ಲಿ ಈ ಶ್ಲೋಕ ಎಲ್ಲ ಹೇಗೆ ಅವನಿಗೆ ಬಂತು, ಯಾರು ಹೇಳ್ಕೊಟ್ರ? ಶ್ಲೋಕ ಎಲ್ಲ ಹಿಂಗೆ ಮನೆಯಲ್ಲೇ ಹೇಳ್ಕೊಟ್ಟಿದ್ದು. ಮತ್ತೆ ಅವನಿಗೆ ಶ್ಲೋಕ ಕೆಲವು ಸಲ ಅವನೇ ಕೇಳ್ತಿದ್ದ, ನಂಗೆ ಯಾವ್ದಾದ್ರು ಹೊಸ ಶ್ಲೋಕ ಹೇಳ್ಕೊಡು ಅಂತ. ಮೇಡಮ್ ಯಾವ್ದೊಂದು ಶ್ಲೋಕ ಹೇಳ್ಸ್ಬೋದ? ಹಾ, ಅಂಶ್ ಒಂದು ಶ್ಲೋಕ ಹೇಳಿ ನೋಡುವ. ಓಂಕಾರಂ ಇಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಕೆ ಮೇಡಮ್, ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಹೇಗಿರ್ತಾನೆ, ಆಟ ಆಡಕ್ ಹೋಗ್ತಾನೆ ಅವ್ರ ಜೊತೆ? ಫ್ರೆಂಡ್ಸ್ ಜೊತೆ ಎಲ್ಲ ಇಷ್ಟ ಆಟ ಆಡಕ್ಕೆ ಅವ್ನಿಗೆ. ಹಿ ವಾಂಟ್ಸ್ ಎಲ್ಲ ಫ್ರೆಂಡ್ಸ್ ಮನೆಗೆ ಬರಬೇಕು, ಅವ್ರ ಜೊತೆ ಆಟ ಆಡಬೇಕು, ಅದಕ್ಕೆ ಇಷ್ಟ. ಸ್ಪೋರ್ಟ್ಸ್ ಎಲ್ಲ ಇಷ್ಟ, ಕ್ರಿಕೆಟ್ ಇಷ್ಟ, ಫುಟ್ಬಾಲ್ ಇಷ್ಟ. ಕೋಪೇನ ಮಾಡ್ಕೊಳ್ತಾನೆ ಮೇಡಮ್ ಏನಾದ್ರು ಎಂತಾದ್ರು ವಿಷಯಕ್ಕೆಲ್ಲ? ಹಾಗೇನಿಲ್ಲ. ಈಗ ಮೇಡಮ್ ಈಗ ಜನರಲ್ ನಾಲೆಜ್ ಎಲ್ಲ ಕಲ್ತಿದ್ದಾನೆ. ಈಗ ನೀವ್ ಏನಾದ್ರು ಒಂದು ಹೇಳಿದ್ನ ಮರ್ತು ಆತರ ಏನಾದ್ರು ಇದೆಯಾ? ಆತರ ಇಟ್ಟಿದ್ನ ಏನಾದ್ರು ಮರ್ತ್ಕೊ? ಇಲ್ಲ ಹಾಗೇನಿಲ್ಲ. ಇಲ್ಲ ಹಾಗೇನಿಲ್ಲ. ಈಗ ಜನರಲ್ ನಾಲೆಜ್ ಕ್ವಶನ್ಸ್ ಕೂಡ ನಾ ಯಾವತ್ತು ಫೋರ್ಸ್ಫುಲ್ಲಿ ನಿಮ್ ಮರ್ತೋಗುತ್ತೆ, ಮಗುಗ್ ಮರೆಯುತ್ತಲ್ಲ ಅಂತ ಹೇಳ್ತಿದ್ದಾನೆ. ಓಕೆ, ಈಗ ನಾವು ದೊಡ್ಡವ್ರು ಮರಿತೀವಲ್ಲ ಇಲ್ಲೆಲ್ಲ ಇಟ್ಟು ಬಂದು, ಸೊ ಆ ಥರ ಮರಿತೀನಿ ಅಂತ. ಓಕೆ, ನಿಮ್ಗೆ ಏನು ಆಸೆ ಮೇಡಮ್? ಆನ್ಸರ್ ಏನು ಮಾಡಬೇಕು ಅಂತ ಮುಂದೆ? ಆ ಥರ ಏನು ಪರ್ಟಿಕ್ಯುಲರ್ ಇಲ್ಲ, ಅವ್ನಿಗೇನು ಇಷ್ಟ ಆ ಥರ. ಆ್ಯಂಡ್ ಮೋರ್ ಓವರ್ ಈಗ ಅವ್ನ ಮೆಮೊರಿ ಆ ಥರ ಎಲ್ಲ ಚೆನ್ನಾಗಿರೋದ್ರಿಂದ ಪ್ರಾಬ್ಲಿ ಸಮಥಿಂಗ್ ಲೈಕ್ ಎನ್ ಆಸ್ಟ್ರೋನಾಟ್, ಸೈಂಟಿಸ್ಟ್, ಆ ಥರ ಸಮಥಿಂಗ್ ವಿಚ್ ಶಿ ಕ್ಯಾನ್ ಬಿ ಯೂಸ್ಫುಲ್ ಟು ದ ವರ್ಲ್ಡ್ ಅಂತ ಆ ಥರ ಇಷ್ಟ. ಓಕೆ, ಈಗ ಮನೇಲೆಲ್ಲ ಹೇಗೆ ಮ್ಯಾಮ್ ತುಂಟಾಟ ಆಡ್ತಾ ಇರ್ತಾನೆ? ಕಲಿಬೇಕು, ಓದಬೇಕು ಅಂತ ಹಾಗೇನಿಲ್ಲ, ಆಟ ಆಡ್ತಿರ್ತಾನೆ. ಯೂಶ್ವಲಿ ನಾನು ಚಿಕ್ಕದ್ರಿಂದನೂ ಡೈಲಿ ಒಂದು ರೂಟೀನ್ ಮಾಡ್ತಿದ್ದೆ. ಅಂದರೆ ಸುಮ್ಮನೆ ಹಿಂಗೆ ಈವ್ನಿಂಗ್ ಒಂದು 10 ನಿಮಿಷ. ಓಕೆ, ಅವ್ನಿಗೆ ರಜೆ ಮಾಡಕ್ಕೆ ಇಷ್ಟ ಇಲ್ಲ ಸ್ಕೂಲ್ಗೆ. ಸ್ಕೇಟಿಂಗ್ ಕ್ಲಾಸಸ್. ಓಕೆ, ಸ್ಕೇಟಿಂಗ್ ಕ್ಲಾಸಸ್ಗೆ ಹೋಗ್ತಿದ್ದಾನೆ. ಈಗ ಸ್ಕೇಟಿಂಗ್ಗೆ ಹೋಗ್ತಾ ಇದ್ದಾನೆ ಎಕ್ಸ್ಟ್ರಾ. ಮೇಡಮ್, ಬೇರೆ ನೀವು ಕ್ಯಾಪಿಟಲ್ ಕೇಳ್ಬೋದು ಅವ್ರ ಹತ್ರ? ನಮ್ಮ ಶ್ಯೂರ್, ಸ್ಟೇಟ್ ಕ್ಯಾಪಿಟಲ್ಸ್. ಕ್ಯಾಪಿಟಲ್ಸ್ ಹೇಳ್ಬೇಕು. ಕ್ಯಾಪಿಟಲ್ ಎಲ್ಲ ಸ್ಟೇಟ್ ಕ್ಯಾಪಿಟಲ್ ಕೇಳ್ತೀನಿ. ಓಕೆ, ಯು ಹ್ಯಾವ್ ಟು ಆನ್ಸರ್ ಇಟ್ ಪ್ರಾಪರ್ಲಿ ಆ್ಯಂಡ್ ಕ್ಲಿಯರ್ಲಿ. ಆಂಧ್ರ ಪ್ರದೇಶ್, ಹೈದರಾಬಾದ್, ಅಸ್ಸಾಂ, ಬಿಹಾರ್, ಪಟ್ನಾ, ಛತ್ತೀಸ್ಗಢ, ರಾಯ್ಪುರ್, ಗೋವಾ, ಪಣಜಿ, ಹರಿಯಾಣ, ಚಂಡೀಗಢ, ಹಿಮಾಚಲ್ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ್, ಶ್ರೀನಗರ, ಜಾರ್ಖಂಡ್, ರಾಂಚಿ, ಮಧ್ಯಪ್ರದೇಶ್, ಭೋಪಾಲ್, ಕರ್ನಾಟಕ, ಬ್ಯಾಂಗ್ಳೂರ್, ಕೇರಳ, ತಿರುವನಂತಪುರಂ, ಮಹಾರಾಷ್ಟ್ರ, ಮುಂಬೈ, ಗುಜರಾತ್, ಗಾಂಧಿನಗರ್, ಅರುಣಾಚಲ್ ಪ್ರದೇಶ್, ಶಿಮ್ಲಾ, ಅರುಣಾಚಲ್ ಪ್ರದೇಶ್, ಇಟಾನಗರ್, ಮಣಿಪುರ್, ಇಂಫಾಲ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಭುವನೇಶ್ವರ್, ಪಂಜಾಬ್, ಚಂಡೀಗಢ, ಲೌಡ, ರಾಜಸ್ಥಾನ್, ಜೈಪುರ್, ಲೌಡ, ಸಿಕ್ಕಿಂ, ಗಂಟಕ್, ತಮಿಳುನಾಡು, ಚೆನ್ನೈ, ತೆಲಂಗಾಣ, ಅಗರ್ತಲ, ತೆಲಂಗಾಣ, ಹೈದರಾಬಾದ್, ಯುಪಿ, ಲಕ್ನೋ, ತ್ರಿಪುರಾ, ಅಗರ್ತಲ, ಉತ್ತರಾಖಂಡ್, ಬೆಂಗಳೂರು, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ. ಓಕೆ ಮೇಡಮ್, ಈಗ ನೀವು ಹೇಳ್ತೀರಾ ಇಲ್ಲ ಒಂದ್ಸಲ ಈಗ ಹೇಳ್ಕೊಟ್ಟು ಒಂದು ಸ್ವಲ್ಪ ದಿನ ಆದ್ಮೇಲೆ ಯಾರಾದ್ರೂ ಮರಿತಾರ ಅದನ್ನ? ಈಗ ಇವನಿಗೆ ಅದನ್ನ ಡೈಲಿ ರುಟೀನ್ ನೀವು ಇದನ್ನ ಈಗ ಕ್ಯಾಪಿಟಲ್ ಕೂಡ ಡೈಲಿ ಹೇಳ್ಕೊಡ್ತಾ ಇರ್ತೀರಾ ಇಲ್ಲ ಅದು ಒಂದ್ಸಲ ಹೇಳಿದ್ರೆ ಮತ್ತೆ? ಇಲ್ಲ, ಡೈಲಿ ಏನು ಹೇಳ್ಕೊಡಲ್ಲ. ಈಗಂತೂ ಆಲ್ಮೋಸ್ಟ್ ಅಕ್ಟೋಬರ್ ಹಾಲಿಡೇಸಲ್ಲಿ ಅವನಿಗೆ ರಿವೈಸ್ ಮಾಡೋಕ್ಕೆ ಆಗಲಿಲ್ಲ. ಬರೀ ಲಗೆಸ್ಟ್ ಮತ್ತು ದೀಪಾವಳಿ ಹಾಲಿಡೇಸ್ ಎಲ್ಲ ಬಂತು, ಬರೀ ಆಟದ ಕಡೆನೇ ಗಮನ. ಬಟ್ ಅಂತೂ ಮಧ್ಯ ಒನ್ಸ್ ಇನ್ 15 days ಆದರೂ ಒಂದ್ಸಲ ಕೂರಿಸ್ತೀನಿ, ರಿವೈಸ್ ಮಾಡಿಸ್ತೀನಿ ನಾನು. ಆಗ್ತಾ ಇದೆ. ಇಲ್ಲಿ ನೋಡು ಹಂಚ್, ವಾಟ್ಸ್ ದ ಮತ್ತೆ ನೀನ್ ಯಾವಾಗ ಮೈಸೂರು ಹೋಗೋದು? ಸ್ಕೂಲ್ ಇದ್ದಾಗವಾ? ನಮ್ಮ ಕರ್ನಾಟಕದ ಕ್ಯಾಪಿಟಲ್ ಯಾವ್ದು ಅಂತ ಹೇಳಿದ್ದು? ಬ್ಯಾಂಗ್ಳೂರ್. ನಿಂಗೆ ಯಾರು ಕಲ್ಸ್ಕೊಟ್ರು ಇದು ಕರ್ನಾಟಕದ ಕ್ಯಾಪಿಟಲ್ ಬ್ಯಾಂಗ್ಳೂರ್ ಅಂತ? ಅಮ್ಮವಾ? ಮತ್ತೆ ನಿಂಗೆ ಶ್ಲೋಕ ಅಲ್ಲ ಎಲ್ಲ ಅಮ್ಮ ಕಲ್ಸ್ಕೊಟ್ಟಿದ? ಮತ್ತೆ ನೀನು ಯಾವ್ದು ಈಗ ಕ್ರಿಕೆಟ್ ಆಡ್ತೀಯ ಅಂತ ಹೇಳ್ತಿದ್ದಲ್ವಾ? ಈಗ ಕ್ರಿಕೆಟ್ ಅಲ್ಲಿ ನಮ್ದು ವಿರಾಟ್ ಕೊಹ್ಲಿ ನಿಂಗೆ ಇಷ್ಟ ಅಂತ ಹೇಳಿದ್ಯಾ, ಅವ್ರು ಇಂಡಿಯನ್ ಕ್ಯಾಪ್ಟನ್ ಅಂತ. ನಿಂಗೆ ಇದು ಮರ್ತು ಹೋಗೋದಿಲ್ವಾ? ಇಲ್ಲ ಅದು ನೆನಪಿರುತ್ತಾ? ನೆನಪಿರುತ್ತೆ. ನಿಂಗೆ ಪ್ರೈಸಸ್ ಸಿಗ್ತಲ್ವಾ, ಖುಷಿ ಆಗಿದ್ಯಾ? ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಪ್ರೈಸ್ ಸಿಕ್ಕಿದಾಗ? ಹೋಗಲ್ವಾ? ಪುಟ್ಟಿ ಓಕೆ, ನಿಂಗೆ ಎಷ್ಟು ಏಜ್ ಆಯ್ತು ಈಗ? 4 years. ಮತ್ತೆ ಮೇಡಮ್, ಈಗ
ಓಷನ್ಸ್ ಎಲ್ಲ ಹೇಳ್ತಾನೆ ಅಂತ ಹೇಳಿದ್ರ, ಈಗ ಅದನ್ನೆಲ್ಲ ಹೇಗೆ ಮೇಡಮ್ ಅವನು ಈಗ ಐಡೆಂಟಿಫೈ ಮಾಡ್ತಾನ? ಮ್ಯಾಪ್ ಎಲ್ಲ ತೋರಿಸಿದ್ರೆ ಐಡೆಂಟಿಫಿಕೇಶನ್ ನಾನು ಇನ್ನ ಸ್ವಲ್ಪ ಈಗ ಮ್ಯಾಪ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು, ಮ್ಯಾಪ್ ಮತ್ತೆ ಇದು ಫ್ಲಾಗ್ಸ್ ಹೇಳ್ಕೊಡ್ತಾ ಇದ್ದೀನಿ ಈಗ. ಓಷನ್ ಸ್ವಲ್ಪ ಕೇಳ್ಬೋದು. ಅದೇ ವಿಚ್ ಆರ್ ದ 5 ಓಷನ್ಸ್? Which are the 5 oceans? Pacific Ocean, Indian Ocean, Arctic Ocean, Atlantic Ocean, Southern Ocean. And you want to be an astronaut, Allah? What's the abbreviation of ISRO? Indian Space Research Organization. Who wrote a national anthem? Rabindranath Tagore. ಮೇಡಮ್ ಇದಲ್ಲದೆ ಈಗ ಸಾಂಗ್ ಬೇರೆ ಈಗ ಫಿಲ್ಮ್ ಸಾಂಗ್ ಆ ತರ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇಷ್ಟ, ಕೆಲವು ಸಾಂಗ್ಸ್ ಅವನಿಗೆ ತುಂಬಾ ಇಷ್ಟ. ಈಗ ಸಾಂಗ್ ಎಲ್ಲ ಒಂದ್ಸಲಿ ಕೇಳಿದ್ರೆ ಅದನ್ನ ಹಾಗೆ ಹೇಳ್ಕೊಡ್ತಾನೆ, ಇಲ್ಲ ಅದನ್ನ ಕಲಿಬೇಕು ಅಂತ ಕೂತ್ರೆ ಮಾತ್ರ ಆಗೋದಾ? ಹಾಗೇನಿಲ್ಲ, ಹಾಗೆ ಕೇಳ್ತಿರ್ತಾನೆ. ಕೆಲವು ನಾವು ಅನ್ಕೊಂಡಿರಲ್ಲ ಪ್ರಾಬ್ಲಿ ಅದನ್ನ ಕ್ಯಾಚ್ ಮಾಡಿದಂತ, ಬಟ್ ಹಂಗೆ ಕೇಳ್ತಾ ಕೇಳ್ತಾ ಹಿ ವುಡ್ ಹ್ಯಾವ್ ಪಿಕ್ಡ್ ಇಟ್. ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಹೇಗಿದೆ ಮೇಡಮ್? ಈಗ ನಿಮ್ಮ ಅಮ್ಮವ್ರಾಗಿರ್ಬೋದು, ಮನೆಯವರು, ಅದೇ ರೀತಿ ಅವ್ರ ಅಪ್ಪ ಅವ್ರದ್ದೆಲ್ಲ ಸಪೋರ್ಟ್ ಹೇಗೆ? ಎಲ್ಲರೂ ಅವನಿಗೆ ಎನ್ಕರೇಜ್ ಮಾಡ್ತಾರಲ್ಲ, ಅದಕ್ಕೆ ಕಲಿತಾನೆ. ಈಗ ರೈಮ್ಸ್ ಆಗ್ಲಿ ಕೆಲವು ಹಿಂಗೆಲ್ಲ ಹೇಳ್ಕೊಡ್ತಾರೆ, ಶ್ಲೋಕಗಳೆಲ್ಲ. ಒಂದು ಸಾಂಗ್ ಹೇಳ್ಸ್ಬೋದು ಅನ್ಸ್ಕೊಂಡು? ಒಂದು ಸಾಂಗ್, ಒಂದು ಹಾಡು ಹೇಳು, ಒಳ್ಳೆ ಹಾಡು ಹೇಳು, ಚಾಕ್ಲೇಟ್ ಕೊಡ್ತೀವಿ ನಾವು. ಲುಂಗಿ ಡ್ಯಾನ್ಸ್ ಹೇಳ್ತೀಯಾ? ಹಾಡು, ಚಾಕ್ಲೇಟ್ ಕೊಡ್ತೇವೆ. ಕಲಿಬಲಿ ಗೊತ್ತು ನಿಂಗೆ? ಆಯ್ತು, ಇದು ಲುಂಗಿ ಡ್ಯಾನ್ಸ್ ಹೇಳಿ. ಲುಂಗಿ ಡ್ಯಾನ್ಸ್ ಈ ಕಡೆ ಟರ್ನ್ ದಿಸ್ ಸೈಡ್. ಲುಂಗಿ ಡ್ಯಾನ್ಸ್ ನೋಡಿ, ಲುಂಗಿ ಡ್ಯಾನ್ಸ್. Lungi dance, lungi dance, lungi dance, lungi dance, lungi dance, lungi dance. Lungi dance मुझको कटोरा राउंड घुमा के, अन्ना के जैसा कसमा लगा के, कोकोनट में लस्सी मिला के, आज प्यारा मूड बना के, all the Rajini fans तलेवा, don't you miss the chance. Lungi dance, 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 lungi dance. ಓಕೆ ಮೇಡಮ್, ಈಗ ಇವ್ರನ್ನ ನೀವೀಗ ಇದೇ ಒಂದು ಫೀಲ್ಡ್ ಅಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಕಲ್ಸ್ಕೊಡ್ತಾ ಇರ್ತೀರಾ, ಈ ಜನರಲ್ ನಾಲೆಜ್ ಕಲಿತಾರ ಅಂತ. ಅದು ಬಿಟ್ಟು ಈಗ ಅವನಿಗೆ ಬಾಕಿ ಇರೋದನ್ನೆಲ್ಲ ಹೇಗೆ ನೀವು ಹೇಳ್ಕೊಡ್ತೀರಾ? ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ತದಲ್ಲ, ಈಗ ಸಾಂಗ್ ಆ ಥರದ್ದೆಲ್ಲ ಹೇಗೆ ಮೇಡಮ್? ಅವ್ನಿಗೆ ಕನ್ಫ್ಯೂಸ್ ಆದರೆ ಇದು ಸ್ವಲ್ಪ ಗೊತ್ತಾಗಿಲ್ಲ, ಅದೇನು ಬಂತು ಹಂಗೆ ನಮ್ಮ ಮಿಸ್ಟೇಕ್ ಏನೋ ಮಾಡಿದಾಗ ಒಂದೊಂದ್ಸಲ ನಾನು ಅದೇ ಗೂಗಲಲ್ಲಿ ನೋಡ್ಬಿಟ್ಟು ಹೇಳ್ತೀನಿ, ಇದೆಲ್ಲ ಇದು ಮೇಡಮ್ ಏನಾದರೂ ಹೇಳ್ಕೊಂಡ್ರಲ್ಲ? ಇಲ್ಲ ಹಾಗೇನಿಲ್ಲ, ಕೋಪ ಅಂತೇನಿಲ್ಲ, ಬಟ್ ಅದೇ ಆಟ ಆಡೋಕ್ಕೆ ಇಂಟ್ರೆಸ್ಟ್ ಅಲ್ಲ. ಸೊ ಈಗ ಇವ್ರದ್ದು ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ? ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಪ್ರೈಸಸ್ ಎಲ್ಲ, ಇನ್ಫ್ಯಾಕ್ಟ್ ನಾನು ಹಾಗೇನು ಸ್ಕೂಲಲ್ಲಿ ಫಸ್ಟ್ ತೋರಿಸಿರಲಿಲ್ಲ, ಇದು ಅವಾರ್ಡ್ಸ್ ಎಲ್ಲ ಬಂದಾಗ, ಮತ್ತೆ ತೋರಿಸಿದಾಗ ಅವ್ರಿಗೆಲ್ಲ ತುಂಬ ಖುಷಿ ಆಯಿತು. ಸೊ ಯಾವುದೇ ಕಾಂಪಿಟೇಷನ್ಸ್ ಇದ್ರೆಲ್ಲ ಹೇಳ್ತೀವಿ ಅಂತ ಅವರು ಹೇಳ್ತಾರೆ. ಓಕೆ, ಮತ್ತೆ ಮೇಡಮ್ ಈಗ ಇವ್ರ ಜೊತೆಗೆ ಅಲ್ಲಿ ಫ್ರೆಂಡ್ಸ್ ಮಕ್ಕಳಲ್ಲಿ ಇರ್ತಾರಲ್ವಾ, ಅವ್ರ ಮೆಮೊರಿ ಇವ್ರ ಮೆಮೊರಿ ಕಂಪೇರ್ ಮಾಡುವಾಗ ತುಂಬ ವ್ಯತ್ಯಾಸ ಇರ್ತದೆ. ಆಗ ಅವ್ರ ಜೊತೆ ಇನ್ನು ಸ್ಕೂಲಲ್ಲಿ ಯಾವ ಥರ ಆಗ್ಬೋದು ಆ ಥರ ಏನಾದರೂ ನಿಮ್ಗೆ ಅನಿಸ್? ಯಾಕೆಂದರೆ ಇವನ್ ಮೆಮೊರಿಗೆ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಬೇಕಾದ್ರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಹಾಗೆ ಇವನಿಗೆ ತುಂಬ ಗೊತ್ತಿರುತ್ತೆ, ಆಗ ಅಲ್ಲೊಂದು ಕಂಪ್ಯಾರಿಸನ್ ಸರಿ ಆಗುತ್ತಾ? ಆ ಥರ ಏನಾದರೂ ಇದೆಯಾ? ಬಟ್ ಅಂದರೆ ಅದೇ ಆ ಥರ ಏನು ಹಂಗೆ ಇದು ಮಾಡಲ್ಲ, ಪಾಡಿಗೋನ್ ಅಂದರೆ ಬೇರೆ ಫ್ರೆಂಡ್ಸ್ ಜೊತೆ ಈವನ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀಟಾಗಿ. ಯಾವ ಭಾಷೆಯಲ್ಲಿ ತುಂಬ ಇಷ್ಟಪಡ್ತಾರೆ? ಇಂಗ್ಲೀಷ್ ಎಲ್ಲ ತುಂಬ ಆನ್ಸರ್ ಹೇಳ್ತಾರೆ. ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡನೂ ತುಂಬ ಇಷ್ಟ. ಈ ಕಡೆ ತಿರ್ಬೇಕು ಪಾಪು. ಓಕೆ, ಕನ್ನಡ ಇಷ್ಟ. ಮತ್ತೆ ಈಗ ಆನ್ಸಿಗೆ ನೀವು ಒಂದು 2 years ಇರುವಾಗಲೇ ಎಲ್ಲ ಹೇಳ್ಕೊಡ್ತಾ ಇದ್ದೀರಿ, 70 ಕಂಟ್ರೀಸ್ ಎಲ್ಲ ಕ್ಯಾಪಿಟಲ್ ಹೇಳ್ತಾ ಇದ್ದ ಅಂತ. ಈಗ ಒಂದೇ ಫೀಲ್ಡಲ್ಲಿ ಜನರಲ್ ನಾಲೆಜ್ನ ನೀವು ಯಾವ್ದು ಹೇಳ್ಕೊಟ್ರೆ ಅವ್ನು ಕಲಿತಾನೆ. ಈಗ ನಿಮ್ಗೆ ಏನು ಅನಿಸಿ, ನಿಮಗೆ ಯಾವ ಥರದ್ದು ಹೇಳ್ಕೊಡ್ಬೇಕು, ಡಿಫ್ರೆಂಟ್ ಆಗಿ? ಅದೇ ನಾನು ಈಗ ನೆಕ್ಸ್ಟ್ ಅದಕ್ಕೆ ಫ್ಲಾಗ್ಸ್ ಹೇಳ್ಕೊಡ್ತಾ ಇದ್ದೀನಿ ಈಗ, ಸೊ ದಟ್ ಫ್ಲಾಗ್ ಐಡೆಂಟಿಫೈ ಮಾಡ್ಬೋದು ಅಂತ. ಈಗ ಆಲ್ಮೋಸ್ಟ್ ಅದು ಒಂದು 16 to 17 ಫ್ಲಾಗ್ಸ್ ಕಲ್ತಿದ್ದಾನೆ. ನೆಕ್ಸ್ಟ್ ಆ್ಯಕ್ಚುಲಿ ಬೋನ್ಸ್ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಎಲ್ಲ ಬೋನ್ಸ್ ನೇಮ್ಗಳು ಬಾಡಿಲಿರೋದು, ಸೊ ಸ್ವಲ್ಪ ಸೈನ್ಸ್ ಟು ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಯಾವ್ದು ಹೇಳ್ಕೊಟ್ರೆ ಅವ್ನು ಕಲಿತಾನೆ ಅಂದಿರೋದು? ದಟ್ ಇಸ್ ಫಾರ್ ಶ್ಯೂರ್. ಇಂಟ್ರೆಸ್ಟ್ ಇದೆ ಮತ್ತು ಕಲೀಲಿಕ್ಕೆ ಇಷ್ಟ ಇದೆ ಅವನಿಗೆ. ಈಗ ನಾನು ಆ್ಯಕ್ಚುಲಿ ಹೇಳಿದ್ದೆ ಬೋನ್ಸ್ ಹೇಳ್ಕೊಡ್ತೀನಿ ಅಂತ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಒಂದು 15 days ಅವನೇ ಕೇಳ್ತಿದ್ದೆ ನನ್ನ ಹೇಳ್ಕೊಡು ಅಂತ. ನಾನೇ ಎಫರ್ಟ್ ಮಾಡಿಲ್ಲ, ನಂದೇ ಮಿಸ್ಟೇಕ್. ಏನಾದರೂ ಡಿಫ್ರೆಂಟ್ ಆಗಿ ಕೇಳ್ಬೋದಾ ಮೇಡಮ್? ಈಗ ಸ್ವಲ್ಪ ಕ್ವಶನ್ಸ್ ಎಲ್ಲ ಈಗ ಕೇಳಿದ್ರೆ, ನೀವು ಕಂಟ್ರೀಸ್ ಕ್ಯಾಪಿಟಲ್ ಎಲ್ಲ ಕೇಳಿದ್ರೆ, ಅದೇ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಕೇಳ್ಬೋದು ಅವನೇ ಆನ್ಸರ್ ಹೇಳುವಂಥದ್ದು? ಯಾಕೆಂದ್ರೆ ಈಗ ನಮ್ಮಂತ ಏಜ್ ಇರೋರಿಗೂ ಕೂಡ ಗೊತ್ತಿಲ್ಲ ಅಂತಿರೋದು ಕೆಲವನಿಗೆ ಗೊತ್ತಿದೆ, ಆ ಥರದ್ದು ಏನಾದರೂ ಕ್ವಶನ್ಸ್ ಕೇಳ್ಬೋದಾ ಅಂತ ಸ್ವಲ್ಪ ಇಂಪ್ರೆಸ್ ಮಾಡಲಿಕ್ಕೆ? ಕೆಲವು ಕಂಟ್ರಿ ಕ್ಯಾಪಿಟಲ್ಸ್ ಕೇಳಲ್ಲ ನಾನು. ಸ್ವಲ್ಪ ಕೇಳಿ ಮೇಡಮ್, ಅಂದರೆ ಸ್ವಲ್ಪ ಅದೇ ದೊಡ್ಡವ್ರಿಗೆ ಕೂಡ ಗೊತ್ತಿಲ್ಲ ಅಂತ ಸ್ವಲ್ಪ. ಅದೇ ಆಲ್ಮೋಸ್ಟ್ 100+ ಹೇಳ್ತಾರೆ, ಒಂದು ಸ್ವಲ್ಪ ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ಕೇಳ್ತೀನಿ. ಸೊ ದಟ್ಸ್ ಹೌ ನಾನು. ಅಫ್ಘಾನಿಸ್ತಾನ್,
I'll tell the capital of few countries, okay? You have to answer. Afghanistan, Kabul, Albania, Tirana, Algeria, Algiers, Argentina, Buenos Aires, Armenia, Yerevan, Australia, Canberra, Austria, Vienna, Bahamas, Nassau, Bahrain, Manama, Bangladesh, Dhaka, Bridgetown, Barbados. Bridgetown, ಅದೇ ಕೆಲವು ಸಲ ಐ ಮೀನ್ ನಾವು ಇದನ್ನ ನೋಡ್ಕೊಂಡು ಕೇಳ್ತಿರ್ತೀನಿ, ನಾನು ಬೈ ಮಿಸ್ಟೇಕ್ ಕ್ಯಾಪಿಟಲ್ಸ್ ಹೇಳಿರ್ತೀನಿ, ಬಟ್ ಹೀಲ್ ಬಿ ಏಬಲ್ ಟು. ಅಜರ್ಬೈಜಾನ್, Baku, ಭೂತಾನ್, Thimphu, ಬೊಲಿವಿಯಾ, La Paz, ಬ್ರೆಜಿಲ್, Brasilia, ಬಲ್ಗೇರಿಯಾ, Sofia, ಕಾಂಬೋಡಿಯಾ, Phnom Penh, ಕೆನಡಾ, Ottawa, ಸೆಂಟ್ರಲ್ ಆಫ್ರಿಕಾ ರಿಪಬ್ಲಿಕ್, ಬೇಗ. ಮೇಡಮ್ ಬರೀತಾನೆ ಇವನು ಕನ್ನಡ ಇಂಗ್ಲಿಷ್ ಎಲ್ಲ ಈಗ ಬರೀ ಈಗಿನ್ನ ಇದು ಆಲ್ಫಾಬೆಟ್ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ನಾನು ತುಂಬ Angoi, ಸೆಂಟ್ರಲ್ ಆಫ್ರಿಕಾ ರಿಪಬ್ಲಿಕ್, Angoi, ಓಕೆ. ಇವನ್ ದೋ Think ಮಾಡಿ ಹೇಳ್ತಾನೆ madam, ಹಿಲ್ ಟೇಕ್ ಟೈಮ್ ಥಿಂಕ್ ಮಾಡ್ಬಿಟ್ಟು ಹೇಳ್ತಾರೆ. ಈಗ ರಾಂಗ್ ಹೇಳಿದ್ರು ಮತ್ತೆ ಯೋಚನೆ ಮಾಡ್ಕೊಂಡು. ಫಂಕ್ಷನ್ಗೆಲ್ಲ ಹೋದ್ರೆ ಮೇಡಮ್, ಈಗ ಒಬ್ಬರನ್ನ ನಾವು ತೋರಿಸಿರ್ತೀವಿ, ಚಿಕ್ಕಪ್ಪ ಚಿಕ್ಕಮ್ಮ ಅಂತೆಲ್ಲ ತೋರಿಸಿರ್ತೀವಿ, ತುಂಬಾ ವರ್ಷ ಆದ್ಮೇಲೆ ಅವ್ರು ಕಾಣ್ತಾರೆ, ಆಗ ಅವ್ರನ್ನೆಲ್ಲ ನೆನ್ಪಿಟ್ಕೊಂಡು ಅನ್ಸಕ್ತಿ. ಅವನಿಗೆ ನನಗೆ ಯಾರನ್ನಾರು ಇಂಟ್ರೊಡ್ಯೂಸ್ ಮಾಡಿದ್ರೆ, ನಂದು ಕಸಿನ್ಸ್ ಆಗಲಿ, ನನ್ನ ಹಸ್ಬೆಂಡ್ ರಿಲೇಟಿವ್ಸು, ಹಸ್ಬೆಂಡ್ ಕಸಿನ್ಸ್ ಎಲ್ಲ ಯೂಶ್ವಲಿ ಎಲ್ಲರ ಹೆಸರು ನೆನ್ಪಿಟ್ಕೊಂಡಿರ್ತಾನೆ. ಸೊ ಆ್ಯಂಡ್ ಹಿಲ್ ಕನೆಕ್ಟ್ ಟು ಪೀಪಲ್. ಈಗ ಮಾತಾಡ್ಸೋದಾಗ್ಲಿ ಅವ್ರ ಜೊತೆ, ಈಸ್ ಗುಡ್ ವಿತ್ ಪೀಪಲ್, ಜನರ ಜೊತೆ ಚೆನ್ನಾಗಿ. ಒಂದೇ ಏಜ್ ಅಲ್ಲಿ ಇರೋ ಮಕ್ಕಳ ಜೊತೆ ಇವ್ನು ಹೇಗೆ ಮಾತಾಡ್ತಾನೆ, ಹೇಗೆ ಬೆರೀತಾನೆ, ಏನೋ ಡಿಫ್ರೆಂಟ್ ಏನೋ ಕಾಣ್ತಿದೆ ಅದರಲ್ಲಿ, ಅದೇ ಅವ್ರ ಜೊತೆ ಒಂದು ಮಾತು ಅದೆಲ್ಲ ಸ್ವಲ್ಪ ಏನಾದ್ರು ಹಾಗೇನಿಲ್ಲ. ಎಲ್ಲ ಅವ್ನ ಏಜ್ ಮಕ್ಕಳ ಜೊತೆ ಆಟ ಆಡ್ತಾನೆ. ಅವ್ನಿಗೆ ಅದೇ ಆಟ ಆಡ್ಲಿಕ್ಕೆ ಇಷ್ಟ ಇರೋದ್ರಿಂದ ಅವ್ನ ಮಕ್ಕಳ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟ. ಸ್ವಲ್ಪ ದೊಡ್ಡ ಮಕ್ಕಳ ಜೊತೆ ಕ್ರಿಕೆಟ್ ಆ ಥರ ಎಲ್ಲ ಆಟ ಆಡೋಕ್ಕೆ ಇಷ್ಟ. ಆ ಥರ ಟಿವಿ ಎಲ್ಲ ನೋಡ್ತಾ ಇರ್ತಾನೆ. ಹಾಂ, ಟಿ ವಿ ನೋಡ್ತಿರ್ತಾನೆ. ಚಾಕ್ಲೇಟ್ ಮೇಲೆಲ್ಲ ಇಷ್ಟ ಇದೆ. ಚಾಕ್ಲೇಟ್ ಈಗೀಗ ಸ್ವಲ್ಪ ತುಂಬ ಇಷ್ಟ. ಒಂದು ಫೇವ್ರೆಟ್ ಕಾರ್ಟೂನ್ ಕ್ಯಾರೆಕ್ಟರ್ ಯಾವುದು ಪಾಪು? Little Singer, ವಿಚ್ ಇಸ್ ಯರ್ ಫೇವ್ರೆಟ್ ಕಾರ್ಟೂನ್ ಕ್ಯಾರೆಕ್ಟರ್? Little Singer, ಲೌಡರ್. Little Singer. ಪೊಲಿಟಿಕಲ್ ಜನರಲ್ ನಾಲೆಜ್ ಎಲ್ಲ ಗೊತ್ತಾ ಮೇಡಮ್? ಈಗ ಸಿ ಎಂ ಯಾರು, ಪಿ ಎಂ ಯಾರು? ನಾನು ಒಂದು ಸ್ವಲ್ಪ ಮಾತ್ರ ಹೇಳ್ಕೊಟ್ಟಿರೋದಷ್ಟೇ. ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? Narendra Modi. ಈಗ ನಿಮಗೆ ಲಿಟಲ್ ಸಿಂಗಮ್ದು ಸಾಂಗ್ ಗೊತ್ತಾ? ಅದೊಂದು ಕಾರ್ಟೂನ್ ಕ್ಯಾರೆಕ್ಟರ್ ಡಿಸ್ಕವರಿ ಕಿಡ್ಸಲ್ಲಿ ಬರುತ್ತೆ. ಸೊ ಅದೊಂದು ಫೇವ್ರೆಟ್ ಕ್ಯಾರೆಕ್ಟರ್ ಒಂದು. ಯು ನೋ ದಟ್ ಸಾಂಗ್ ಲಿಟಲ್ ಸಿಂಗಮ್ದು? ಹೇಳು. Discover कैसे कदम नाम है इसका Little Singam. ಮೇಡಮ್, ಈಗ ಅವ್ರಿಗೆ ಆ ಪ್ರೈಸ್ ಎಲ್ಲ ಅವ್ನಿಗೆ ಗೊತ್ತಾಗಿದೆ, ಈ ತರ ಸಿಗ್ತಾ ಇದೆ ನಿಮ್ಗೆ, ಆ ತರ ಒಂದು ಖುಷಿ ಎಲ್ಲ ಒಂಥರ ಇದೆಯಾ ಪ್ರೈಸ್ ಬಂದಾಗಲ್ಲ? ಹಾ, ಪ್ರೈಸ್ ಬಂದಾಗ ಖುಷಿ ಇದೆ, ಬಟ್ ಅದಕ್ಕಿಂತ ಅದಿನ್ನ ಚಿಕ್ಕವನೆಲ್ಲ ಗೊತ್ತಾಗಲ್ಲ. ಸೊ ಯೂಶ್ವಲಿ ನಾವು ಒಂದು ಇನ್ಸ್ಪಿರೇಷನ್ ಬರಬೇಕು ಅಂತಂದ್ಬಿಟ್ಟು, ನೀನು ಅದೇ ಕಾಂಪಿಟೇಷನ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡು, ನಿಂಗೊಂದು ಟಾಯ್ಸ್ ಹಂಗೇನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ. 4 ವರ್ಷದಲ್ಲಿ ಬೆಟ್ಟದಂತ ಸಾಧನೆ ಮಾಡಿದಂತ ಆನ್ಸಲ್ ಅವರ ಜೊತೆಗಿರುವ ಸಂದರ್ಶನ ಮುಂದುವರಿಯುತ್ತದೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ಸೂಪರ್ ಕಿಡ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಮೇಡಮ್, ನಾವು ಮಾತಾಡ್ತಾ ಇದ್ದಿದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಥರ ಏನಾದರೂ ಒಂದು ಪ್ರತಿಭೆ ಇತ್ತ? ನಿಮ್ಮದು ಹಸ್ಬೆಂಡ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ, ಇಲ್ಲ ನಿಮ್ಮ ಫ್ಯಾಮಿಲಿ, ಈ ಥರ ಯಾರ ಕೈಯಿಂದಾದ್ರೂ ಬಂದಿರ್ಬೋದು, ಆ ಥರ ಏನಾದರೂ ಅನಿಸ್ತಾ ಇದೆ ನಿಮಗೆ? ಆ್ಯಕ್ಚುಲಿ ನನಗೆ ಸ್ವಲ್ಪ ಮೆಮೊರಿ ಚೆನ್ನಾಗಿತ್ತು, ಬಟ್ ಹಾಗೇನು ಅಷ್ಟು ಇದು ಮಾಡ್ತಿರ್ಲಿಲ್ಲ. ನಾನಂದರೆ ಐ ಡಿಂಟ್ ಮೇಕ್ ಯೂಸ್ ಆಫ್ ಇಟ್ ಪ್ರಾಪರ್ಲಿ ಅನ್ನಂಗಿದ್ರೆ ಸ್ಟಡೀಸಲ್ಲಿ. ಸೊ ಇವಂದು ಇದು ಗೊತ್ತಾಯ್ತಲ್ಲ ಟ್ಯಾಲೆಂಟ್, ಅದಕ್ಕೆ ನಾನು ಚಿಕ್ಕದ್ರಿಂದನೇ ಸ್ವಲ್ಪ ಅದನ್ನ ಹೈಲೈಟ್ ಮಾಡಿ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಆನ್ಸರ್ ಅವ್ರದ್ದು ಡ್ಯಾಡಿ ಏನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ? ಯಾಕೆ ನನ್ನ ವಾಟರ್ ಬಾಟಲ್ ತಗೊಂಡು ಬಂದಿಲ್ಲ? ಇಲ್ಲಿ ನೋಡು, ಈಗ ನೀನೇ ಒಂದು ರೈಮ್ಸ್ ಬರ್ದಿದ್ಯಾ ಅಂತ ಅಲ್ವಾ? ಈಗ ಮೇಡಮ್ ಇವನೇ ಬರೀತಾನೆ ಅಂತ ಹೇಳಿದೆ, ಅದೊಂದು ಒಂದ್ಸಲ ಹಾಡು ನೋಡುವ. ಅದೇ ನೀ ಹ್ಯಾಂಡ್ ವಾಶ್ದೊಂದು ನೀನೇ ಬರ್ದಿದ್ದೊಂದಿದೆ ಅಲ್ವಾ, ಅದೊಂದ್ಸಲ ಹಾಡು, ಜೋರಾಗಿ ಹಾಡು, ಚಂದ ಹಾಡು. ಚಾಕ್ಲೇಟ್ ಕೊಡ್ತೇವೆ ನಾವು ಚಂದ ಹಾಡಿದ್ರೆ. ಹಾಡು. Face wash is a good habit, good habit, good habit. Face wash is a good habit and daily you should wash your face. ಮೇಡಮ್, ಈಗ Hand wash is a good habit, good habit, good habit. Hand wash is a good habit and daily you should wash your leg wash is a good habit, good habit, good habit. Leg wash is a good habit and daily you should wash your leg. ಯಾರು ಬರ್ದಿದ್ದು ಇದು? ಯಾರು ಹೇಳ್ಕೊಟ್ಟಿದ್ದು? ಯಾರು? ನಾನೇ. ನೀನೇ? ಬಟ್ ಅವ್ನ ಕೆಲಸ ಎಲ್ಲ ಅವನೇ ಮಾಡ್ಕೊಳ್ತಾನೆ. ಈಗ ಸ್ನಾನ ಮಾಡೋದಿರ್ಬೋದು, ಊಟ ಆ ಥರ ಎಲ್ಲ ಮಾಡ್ತೀನಿ ಅಂತಾನೆ, ಬಟ್ ನಾನೀಗ ಒಂದು ಸ್ವಲ್ಪ ಮಾಡಿಸ್ತೀನಿ. ಅಂದರೆ
ಟೈಮ್ ಸ್ಕೂಲ್ಗೆಲ್ಲ ಇದಾಗತ್ತೆ ಅನ್ನೋದಕ್ಕೋಸ್ಕರ. ಬಟ್ ಅದರ್ವೈಸ್ ಸ್ನಾಕ್ಸ್ ಅದನ್ನೆಲ್ಲ ಸ್ಕೂಲಿಗೆ ಕೊಟ್ಟಾಗ ತಿನ್ಕೊಂಬರೋದು. ಅವನಿಗೆ ಎಲ್ಲಿ ಇಷ್ಟ ಮೇಡಮ್ ಈಗ ಮೈಸೂರು ಅಥವಾ ಕೊಡಗ ಅಲ್ಲಿ ಹೇಗೆ ಇಷ್ಟ ಜಾಸ್ತಿ ಎಲ್ಲಿ ಇಷ್ಟ ಆಗುತ್ತೆ ಅವನಿಗೆ? ಅವ್ನಿಗೀಗ ಕೂರ್ಗ್ ಇಷ್ಟ, ಮಾತ್ರ ಓದಕ್ ನಾ ಮೈಸೂರಿಗೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅದು ಗೊತ್ತು ಅವ್ನಿಗೆ. ಮಂಡೇ ಟು ಫ್ರೈಡೇ ಅಲ್ಲಿ ಇರ್ತೀನಿ, ಮತ್ತೆ ವೀಕೆಂಡ್ ನಾನು ಇಲ್ಲಿಗೆ ಬರ್ಬೇಕು ಅಂತ. ಎಲ್ಲಿ ಇಷ್ಟ? ಸಮರ್ಪೇಟೆ. ಈಗ ಶ್ಲೋಕಲ್ಲಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಆಗ ನೀವು ಒಂದು ಶ್ಲೋಕ ಆನ್ಸರ್ ಹೇಳಿದ್ರೆ ಆಗ್ಲಿ ಮತ್ತೊಂದು ಶ್ಲೋಕ ಹೇಳಿಸ್ಬೋದು. ಅದೇ ಥರ ಏನಾದ್ರು ಒಂದು ಶ್ಲೋಕ ಹೇಳು, ಬೇರೆ ಆಗ್ಲೇ ಹೇಳ್ದಲ್ಲ ಅದಲ್ಲ ಬೇರೆ ಶ್ಲೋಕ. ಪೂಜ್ಯ ರಾಘವೇಂದ್ರ ಹೇಳ್ತೀಯಾ? ಪೂಜಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ರಜಾ ಭಜಿತಾಂ ಕಲ್ಪವೃಕ್ಷಾಯ ನಮುತಾಂ ಕಾಮಧೇನವೇ. ಇದೆಲ್ಲ ಹೇಗೆ ಮೇಡಮ್? ಈಗ ಅವನಿಗೆ ಈಗ ಅಕ್ಷರಗಳೆಲ್ಲ ಅಷ್ಟು ಬರೋದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಿಂದ ಈಗ ನೀವು ಹೇಳಿಯೇ ಅದು ಅವರಿಗೆ ಬರ್ಸ್ಬೇಕಾ? ಅದು ಹೇಗೆ? ಹೇಳಿನೇ ಅಂದ್ರೆ ಶ್ಲೋಕ ಎಲ್ಲ ನಾವು ಕೈ ಮುಗಿಬೇಕಾದ್ರೆ ದೇವರಿಗೆ ಹೇಳಿದ್ದು ಕೇಳಿಸ್ಕೊಂಡು ಒಂದು ಎಷ್ಟಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ಆದ್ರೂ ಈ ಶ್ಲೋಕ ಎಲ್ಲ ಸ್ವಲ್ಪ ಕಷ್ಟ ಆಗುದಿಲ್ಲ, ಎಷ್ಟಲ್ಲಿ ಹೇಳ್ಕೊಡ್ಬೇಕಾಗುತ್ತೆ? ಶ್ಲೋಕ ಎಲ್ಲ ನಾವು ಹೇಳ್ಕೊಡ್ಬೇಕು. ನಾವು ಪೂಜೆ ಮಾಡ್ಬೇಕಾರೆಲ್ಲ ಹೇಳ್ತಾ ಹಂಗೆ ಕೇಳ್ಕೊಂಡಿರ್ತಾನೆ. ಸೊ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನಾ ಚೇಂಜಸ್ ಹೇಳ್ತೀನಿ, ಹಿಂಗಿಂಗಲ್ಲ ಈ ತರ ಹೇಳ್ಬೇಕು ಪ್ರೊನೌನ್ಸಿಯೇಷನ್ ಅಂತ. ಈಗ ಕೊಡಗಿನ ಬಗ್ಗೆ ಎಲ್ಲ ಸ್ವಲ್ಪ ಪರಿಚಯ ಇದೆಯಾ ಮೇಡಮ್? ಕೊಡಗಿನ ಬಗ್ಗೆ ಪರಿಚಯ ಇದೆ, ನನಗೆ ತುಂಬಾ ಇಷ್ಟ ಆಕ್ಚುಲಿ ಸೋಮವಾರಪೇಟೆ ಅಂದ್ರೇನೆ. ಮಾತ್ರ ಈಗ ಎಜುಕೇಶನ್ಗೋಸ್ಕರ ಇರ್ಬೇಕು ಮೈಸೂರಲ್ಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗಿರೋದು. ವಿಚ್ ರಿವರ್ ಫ್ಲೋಸ್ ಇನ್ ಕೂರ್ಗ್? ಕಾವೇರಿ. ವಿಚ್ ಆರ್ ದ ಕಮರ್ಷಿಯಲ್ ಕ್ರಾಪ್ಸ್ ಗ್ರೋನ್ ಇನ್ ಕೂರ್ಗ್? ಪೆಪ್ಪರ್ ಅಂಡ್ ಕಾಫಿ. ಓಕೆ, ನೀನು ಹೋಗ್ತೀಯ ಎಸ್ಟೇಟ್ಗೆ? ಎಸ್ಟೇಟ್ ಹೋಗ್ಲಿಕ್ಕೆ ಇಷ್ಟನಾ? ಈಗ ಮೈಸೂರ ಇಲ್ಲ ಸೋಮವಾರಪೇಟೆನ ಇಷ್ಟ? ಸಮರ್ಪೇಟೆ. ಯಾಕೆ ಅಲ್ಲಿ ಆಟ ಆಡೋಕ್ಕೆ ಯಾರಾದ್ರೂ ಇದ್ದಾರೆ, ಫ್ರೆಂಡ್ಸ್ ಇದ್ದಾರಾ? ಹಾಗೇನು ಮೈಸೂರು ಹೋಗ್ಬೇಡ, ಇಲ್ಲಿ ಸೋಮವಾರಪೇಟೆಯಲ್ಲಿ ಇರು. ಮೈಸೂರಲ್ಲಿ ಸ್ಕೂಲ್ ಇದೆ. ಓ, ಸ್ಕೂಲ್ಗೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ? ಈಗ ಇಲ್ಲಿ ಮಡಿಕೇರಿ ಇಷ್ಟ ಇಲ್ಲ, ಆಗ ಇಲ್ಲೇ ಸ್ಕೂಲಿಗೆ ಸೇರ್ಬೋದಲ್ಲ ಮಡಿಕೇರಿ? ಬೇಡವಾ? ನಿಂದು ಬೆಸ್ಟ್ ಫ್ರೆಂಡ್ ಯಾರು ಸ್ಕೂಲಲ್ಲಿ? ಸಮರ್ಪೇಟೆಯಲ್ಲಿ ಸ್ಕೂಲ್ ಇತ್ತು, ತುಂಬಾ ಚಿಕ್ಕ ಸ್ಕೂಲು. ತುಂಬಾ ಚಿಕ್ಕ ಸ್ಕೂಲ್. ತುಂಬಾ ಚಿಕ್ಕ ಸ್ಕೂಲ್. ಆಗ ನಾನು 4 years ಆಗಿದ್ದೀನಲ್ಲ, ಈಗ ಸ್ಕೂಲ್ ಚಿಕ್ಕವಳು ಹೋಗಿದ್ದಾಳೆ. ಓ, ಈಗ ಮೈಸೂರು ಇನ್ಯಾವಾಗ ಹೋಗೋದು ನೀನು? ಮೈಸೂರು ಸಂಡೇ. ಮತ್ತೆ ಯಾವಾಗ ಬರ್ತೀಯ ಪುನಃ ಮಡಿಕೇರಿ? ಫ್ರೈಡೆ ಬರ್ತೀಯಾ? ಮೇಡಮ್, ಈಗ ನೀವು ಹೇಳ್ತಾ ಇದ್ರ ಅವನಿಗೆ ಒಂದು 120 ಕಂಟ್ರೀಸ್ದೆಲ್ಲ ಬರುತ್ತೆ ಅಂತ. ಅದು ಈಗ ಡೈಲಿ ಅವ್ನು ಹೇಳ್ತಾ ಇರ್ತಾನೆ ಈ ಕಡೆ, ಇಲ್ಲ ನೀವು ಆ ಕಡೆ ಹೇಳಿ ಅವನಿಗೆ ಅರ್ಥ ಮಾಡಿಸ್ಬೇಕು. ನೋಡಿ ಈ ಥರ ಪಾಕಿಸ್ತಾನದಿದ್ದು, ಇಂಡಿಯಾದಿದ್ದು, ಶ್ರೀಲಂಕಾ ಆ ಥರ. ನಾನು ಅದನ್ನೇ ಹೇಳ್ತಾ ಇರ್ತೆ. ಅಂದ್ರೆ ಈಗ ದಿನಕ್ಕೆ 2-3 ಕಂಟ್ರೀಸ್ ಹೇಳ್ಕೊಡ್ತಾ ಇರ್ತೆ. ಅದನ್ನ ರಿಪೀಟ್ ಮಾಡ್ತಾ ಇರ್ತಾನೆ ಈಗ ಎಲ್ಲ ಟೈಮಲ್ಲೂ. ಈಗ ಮಲ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಅವನ ಯೋಚನೆ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ಯಾವ್ದಾರು ರೀಕಾಲ್ ಮಾಡ್ಕೋಬೇಕು ಅಂದ್ರೆ ಕಜಕಸ್ತಾನ್ ಅಸ್ತಾನ ಆತರ, ಕ್ಯಾಪಿಟಲ್ ಆಫ್ ಕಜಕಸ್ತಾನ್ ಇಸ್ ಅಸ್ತಾನ, ಹಂಗೆ ಆತರ ರೀಕಾಲ್ ಮಾಡ್ಕೊಡೋದು. ಅದರಿಂದ ಅವನೇ ಮತ್ತೆ ಇಂಟ್ರೆಸ್ಟ್ ಇರೋ ಟೈಮಲ್ಲಿ ಬಂದು ನಿಮ್ಮ ಹತ್ರ ಹೇಳ್ತಾನೆ, ಅಮ್ಮ ಇದು ಹೇಳ್ಕೊಡಿ, ಆತರ ಏನಾದ್ರು ಇದೆಯಾ? ಈಗ ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಯಾವ್ದಾದ್ರು ನನ್ನ ಕ್ಯಾಪಿಟಲ್ಸ್ ಹೇಳ್ಕೊಟ್ಟಿರ್ತೀನಿ, ಅದೇನಾದ್ರು ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಕೇಳ್ತಾರೆ. ಮತ್ತೆ ಒಂದು ಮ್ಯಾಜಿಕ್ ಪಾಟ್ ಅಂತ ಒಂದು ಆಕ್ಟಿವಿಟಿ ಬುಕ್ ಮಾಡಿಸ್ತೀನಿ, ಆಲ್ಮೋಸ್ಟ್ ಡೈಲಿ ಒಂದು ಬುಕ್ ಮಾಡಿಸ್ತೀನಿ. ಅದರಲ್ಲಿ ಕಲರಿಂಗ್ ಇದೆ, ಮತ್ತೆ ಪಜಲ್ಸ್ ಟೈಪ್ ಇರುತ್ತೆ, ಮತ್ತೆ ಐಡೆಂಟಿಫಿಕೇಶನ್, ಟ್ವಿನ್ ಐಡೆಂಟಿಫೈ ಮಾಡೋದು ಆ ಥರ ಎಲ್ಲ. ಸೊ ಅದು ತುಂಬಾ ಇಷ್ಟ ಮ್ಯಾಜಿಕ್ ಬಾಕ್ಸ್ ಬುಕ್ ಮಾಡೋದು. ಸೊ ಡೈಲಿ ಹಿಲ್ ಫಿನಿಶ್ ಆಲ್ಮೋಸ್ಟ್ 1 book ಫಿನಿಶ್ ಮಾಡ್ತಾರೆ. ಅದರಲ್ಲಿ ಕಲರಿಂಗ್ ಇಂದ ಹಿಡಿದು ಜಾಯಿನಿಂಗ್ ದ ಡಾಟ್ಸ್, ನಂಬರ್ ಜಾಯಿನ್ ಮಾಡೋದು, ಸೀರೀಸ್ ಆ ಥರ ತುಂಬಾ. ಈಗ ಇವನು ದೊಡ್ಡವ್ರ ಮುಂದೆ ಎಲ್ಲ ಈ ಒಂದು ಪ್ರತಿಭೆನೆಲ್ಲ ತೋರಿಸಾಗ ಅಲ್ಲಿ ಏನಾದ್ರು ನೀವು ಕಮೆಂಟ್ ಕೊಟ್ಟಿದ್ರಾ? ಏನಾದ್ರು ಮುಂದೆ ಈಗ ಆಗ್ಬೇಕು ಅಂತ ಏನಾದ್ರು ನಿಮಗೆ ಏನಾದ್ರು ಹೇಳ್ಕೊಟ್ಟಿದ್ರಾ? ಈ ತರ ಓದಿಸಿ ಈ ತರ ಮಾಡಿ, ಹಾಗೆ ಏನಾದ್ರು ಪ್ಲಾನ್ ಇದ್ದ? ಹಾಗೇನಿಲ್ಲ. ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಅದೇ ಸ್ಟೇಟ್ಸ್ ಕ್ಯಾಪಿಟಲ್ಸ್ ಹೇಳ್ಕೊಟ್ಟೆ. ಆಗ ನಂಗೆ ರಿಯಲೈಸ್ ಆಯ್ತು, ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಇಷ್ಟೇ ಅಲ್ಲ, ಇನ್ನ ಹೇಳ್ಕೊಡ್ಬೋದು ಅಂತ. ಮತ್ತೆ ಕಂಟ್ರಿ ಕ್ಯಾಪಿಟಲ್ಸ್ ಎಲ್ಲ ಹೇಳ್ಕೊಟ್ಟೆ. ಈಗ ಸ್ವಲ್ಪ ಆಟದ ಕಡೆ, ಬಿಕಾಸ್ 4 years ಇನ್ನ ಫ್ಲಾಗ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಅದೇ ಇನ್ನ ಒಂದು ಬೋನ್ಸ್ ಅದೆಲ್ಲ ಕಲೀಲಿಕ್ಕೆ ಇಷ್ಟ, ನಾನೇ ಸ್ವಲ್ಪ ಕೂತ್ಕೊಂಡು ಹೇಳ್ಕೊಡ್ಬೇಕು. ಓಕೆ, ಈಗ ದೊಡ್ಡದಾದ್ಮೇಲೂ ಕೂಡ ಅವ್ನ್ದು ಯಾವ್ದು ಇಷ್ಟ ಇದೆ ಆ ಇಷ್ಟದಕ್ಕೆ ನೀವು ಜೊತೆಗೆ ಇರ್ತೀರ, ಇಲ್ಲ ಯಾವ್ದು ಫೋರ್ಸ್ ಮಾಡೋದೇನಿಲ್ಲ? ಹಂಗೇನಿಲ್ಲ. ಈಗ ಅವನೇ ಸ್ವಂತ ಬರ್ದ ಒಂದು ಸಾಂಗ್ ಅಂತೆಲ್ಲ ಹೇಳ್ದಲ್ಲ ಮೇಡಮ್, ಈಗ ಆ ಥರದ್ದು ಅವ್ನಿಗೆ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸ್ ಅಲ್ಲೂ ಇದೆ, ಸ್ಕೇಟಿಂಗ್ ಮಾಡ್ತಾನೆ, ಜನರಲ್ ನಾಲೆಜ್ ಎಲ್ಲ ಹೇಳ್ತಿದ್ದಾನೆ. ಅದು ಅಲ್ಲದೆ ಈ ಏಜ್ ಎಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಕ್ಕಿದೆ. ಸೊ ಅದನ್ನೆಲ್ಲ ನೋಡಿ ಯಾರಾದ್ರೂ ನಿಮ್ಗೆ ಹೇಳಿದಾರ ಅಂತ ನಾನು ಕೇಳಿದ್ದು, ಅಂದ್ರೆ ಮಗು ಇಷ್ಟೆಲ್ಲ ಮಾಡ್ತಾರೆ ಈ ಫೀಲ್ಡ್ಗೆ ಕರ್ಕೊಂಡೋಗಿ ದೊಡ್ಡವ್ರು ಯಾರಾದ್ರೂ ಆ ಥರ? ಹಿಂಗೆ ಕೆಲವರು ಹೇಳ್ತಿರ್ತಾರೆ ಈ ತರ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಸ್ಟಡೀಸ್ ಇದ್ರಲ್ಲೇ ಮುಂದೆ ಬರ್ಸಿ ಅಂತ.
ಬಟ್ ಹಂಗೇನಿಲ್ಲ, ಸ್ಪೋರ್ಟ್ಸಲ್ಲಿ ಮುಂದೆ ಬರ್ತೀನಿ ಅಂದ್ರೂ ನಮ್ಮ ಸಪೋರ್ಟ್ ಇದ್ದೇ ಇದೆ. ನನ್ನ ಹಸ್ಬೆಂಡ್ ಕೂಡ ಆ ಥರ ಏನಿಲ್ಲ, ನಾಟ್ ವೆರಿ ಪರ್ಟಿಕ್ಯುಲರ್ ಸ್ಟಡೀಸ್ ಎಲ್ಲ, ಸ್ಪೋರ್ಟ್ಸ್ ಆದರೂ ಪರವಾಗಿಲ್ಲ, ಸ್ಟಡೀಸಲ್ಲಿ ಮುಂದೆ ಬಂದರೂ ಸಪೋರ್ಟ್ ಮಾಡ್ತೀವಿ ನಾವು, ಹಾಗೇನಿಲ್ಲ. ಒಂದೀಗ ಒಂದು ಜಾಗಕ್ಕೆ ಹೋಗಿದ್ರೆ ಮೇಡಮ್ ನಾವು ಪುನಃ ಮತ್ತೆ ಯಾವಾಗಾದ್ರೂ ಅದೇ ಜಾಗಕ್ಕೆ ಹೋದಾಗ ಮೆನ್ಷನ್ ಮಾಡ್ತಾನೆ ನಾವು ಇವತ್ತು ಇಲ್ಲಿ ಬಂದಿದ್ದು, ಆ ಥರ ಒಂದು ಮೆಮೊರಿ ಇದೆಯಾ? ಹಾ, ಅದನ್ನ ನೆನ್ಪಿಟ್ಕೊಂಡಿರ್ತಾರೆ. ಪ್ರೀವಿಯಸ್ ಎಲ್ಲರೂ ಹೋಗಿದ್ರೆ ಬಂದಿದ್ವಿ ಅಲ್ಲ ನಾವು, ಅಥವಾ ಮಧ್ಯ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಹೋಗಿದ್ವಲ್ಲ, ಚೆನ್ನಾಗಿತ್ತಲ್ಲ, ಮತ್ತೆ ಹೋಗ್ಬೇಕಿತ್ತಲ್ಲ ಅಂತಂದ್ಬಿಟ್ಟು. ಈಗ ಕ್ಲಾಸ್ದೆಲ್ಲ ಬಂದು ಹೇಳ್ತಾ ಇರ್ತಾನೆ ಮೇಡಮ್, ಕ್ಲಾಸಲ್ಲಿ ಹೀಗಾಯ್ತು, ಟೀಚರ್ ಹೀಗೆ ಹಾಗೆಲ್ಲ ಹೇಳ್ತಾ ಇರ್ತಾನೆ. ಕ್ಲಾಸ್ ಎಲ್ಲ ಬಂದು ಹೇಳ್ತಾ ಇರ್ತಾನೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಫುಡ್ದೇನೋ ಹೇಳಿದ್ರು ಮ್ಯಾಮ್ ಅಂತ. ಅಂಡ್ ಫುಡ್ದು ಏನು ಹೇಳ್ಕೊಟ್ಟಿದ್ದು ಮ್ಯಾಮ್ ನಿಂಗೆ? ಹೇಳು. ಫುಡ್ದು ಏನು ಹೇಳಿದ್ರು ಟೀಚರ್ ಅಂತ ಹೇಳಿದ್ರು? ಫುಡ್ ಸ್ಮಾಲ್ ಇಂಟೆಸ್ಟೈನ್ ಹೋಗಿ ಬ್ಲಡ್ ಬಂದು ಎಲ್ಲ ಕಡೆ ತಗೊಳತ್ತೆ ಊಟ. ನಿಂಗೆ ಯಾವ ಫುಡ್ ಇಷ್ಟ? ನನಗೆ ಚಪಾತಿ. ಚಪಾತಿಯಾ? ಇದು ಚಿಕನ್ ಎಲ್ಲ ತಿನ್ನಲ್ವಾ? ಇಲ್ಲ, ಯಾಕೆ? ನನಗೆ ಚಿಕನ್ ಇಷ್ಟ ಇಲ್ಲ. ಓಕೆ ಮೇಡಮ್, ಈಗ ಸ್ವಲ್ಪ ಕಂಟ್ರೀಸ್ದೆಲ್ಲ ಕ್ಯಾಪಿಟಲ್ ಹೇಳಿದ್ದಾನೆ, ಈಗ ಒಂದು ಆಲ್ಮೋಸ್ಟ್ 120 ಅಂತ ಹೇಳಿದ್ರ. ಅದೇ ರೀತಿ ನಾವೀಗ ಕ್ಯಾಪಿಟಲ್ ಹೇಳಿದ್ರೆ ಅದು ಯಾವ ಕಂಟ್ರಿದು ಅಂತ ಹೇಳೋ ಆ ಥರ ಒಂದು ನಾಲೆಜ್ ಇದೆಯಾ? ಕೆಲವು ಕಂಟ್ರಿ ಕ್ಯಾಪಿಟಲ್ಸ್ ಎಲ್ಲ ಹೇಳ್ತಾರೆ. ಈಗ ನಾವೀಗ ಸ್ಟೇಟ್ ಇದೆ ಬ್ಯಾಂಗ್ಳೂರು ಅಂತ ಹೇಳಿದ್ರೆ ಕರ್ನಾಟಕದ್ದು, ತಿರುವನಂತಪುರಂ ಕೇರಳದ್ದು, ಆ ಥರ ಹೇಳೋದು, ಆ ಥರ ಸ್ವಲ್ಪ ಕೇಳಿ ಮೇಡಮ್. ಆನ್ಸ್ ನೋಡು, ಮಮ್ಮಿ ನೋಡು. I'll tell the name of capitals, ಆಯ್ತಾ? You have to tell which state it is ಅಂತ, ಆಯ್ತಾ? ಜೈಪುರ್. Which state? ಯಾವ್ದ್ರದ್ದು? ತಿರುವನಂತಪುರಂ ಯಾವ ಸ್ಟೇಟ್ ಕ್ಯಾಪಿಟಲ್? ತಿರುವನಂತಪುರಂ. ಕೇರಳದ್ದು ಕ್ಯಾಪಿಟಲ್ ಯಾವುದು? ತಿರುವನಂತಪುರಂ. ಕರ್ನಾಟಕದ್ದು ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಯಾವ ಸ್ಟೇಟ್ ಕ್ಯಾಪಿಟಲ್? ಆ ತರ ಒಂದು ಬರ್ಲಿಕ್ಕೆ ಇದೆ. ಈಗ 4 years ಅಲ್ಲ ಮೇಡಮ್, ಈಗ ಕ್ವಿಜ್ ಆ ಥರದ್ದೆಲ್ಲ ಇನ್ನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಿ ಆ ಥರ ಏನೋ ಪ್ಲಾನ್ ಇದೆಯಾ ಮೇಡಮ್? ಕ್ವಿಜ್ ಎಲ್ಲ ನಂಗೆ ಪಾರ್ಟಿಸಿಪೇಟ್ ಮಾಡಿಸ್ಲಿಕ್ಕೆ ಇಷ್ಟ ಇದೆ, ಅದಕ್ಕೆ ಅಪ್ಡೇಟ್ ಮಾಡಿಸ್ಬೇಕಿಲ್ಲ. ಆ ಒಂದು ಮೂಮೆಂಟ್ ಹೇಗಿತ್ತು ಮ್ಯಾಮ್ ನಿಮ್ಮ ಫ್ಯಾಮಿಲಿಯಲ್ಲಿ? ಯಾಕೆಂದರೆ ಅಷ್ಟು ದೊಡ್ಡ ಒಂದು ರೆಕಾರ್ಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಇಷ್ಟೊಂದು 3 years ಅಲ್ಲಿ ಸಿಕ್ತು. ಆ ಒಂದು ಟೈಮಲ್ಲಿ ಫ್ಯಾಮಿಲಿ ಅವ್ರದ್ದು ಸಪೋರ್ಟ್, ನೇಬರ್ಸ್ ಆಗಿರಲಿ, ತುಂಬ ಖುಷಿ ಆಯಿತು ಎಲ್ಲರಿಗೂ. ಅಂದರೆ ನಾವು ಆ್ಯಕ್ಚುಲಿ ಅವ್ರಿಗೆ ಆಲ್ಮೋಸ್ಟ್ 2.2 years ಇದ್ದಾಗ ನಾವೇನೆ ತುಂಬ ಐಡೆಂಟಿಫೈ ಮಾಡಿಲ್ಲ ಅನ್ಸುತ್ತೆ. ಆಗಲೇ ಇನ್ನು ಸ್ವಲ್ಪ ಜಾಸ್ತಿ ಎಲ್ಲ ಕಡೆ ಇದು ಮಾಡಿಸ್ಬೋದಿತ್ತು. ನಮ್ಗೆ ರಿಯಲೈಸ್ ಆಯಿತು, ಅದು ಪೇಪರಲ್ಲಿ ಬೇರೆ ಒಂದು ಮಗು ಹಿಂಗೆ ಪಾರ್ಟಿಸಿಪೇಟ್ ಮಾಡಿದೆ, ಅವಾರ್ಡ್ ಬಂದಿದೆ ಅಂತ ನೋಡಿದ್ದಕ್ಕೆ ಆಗ ನಾವು ಕೂಡ ಕಳಿಸ್ಬೋದಲ್ಲ ಅಂತ ನಾನು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನಾನು ಯಾವ್ದು ಅಪ್ಲೋಡ್ ಮಾಡಿದೆ ಅದನ್ನೆಲ್ಲ ಕಳಿಸಿದೆ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ಗೆ. ಈ ಒಂದು ಆ ರೆಕಾರ್ಡ್ಗೆ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರು ಮೇಡಮ್? ಈ ಥರ ಎಲ್ಲ ಒಂದು ಹೇಳ್ಕೊಟ್ಟು ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರು? ಇದು ನನಗೆ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಹಿಂಗಿದೆ ಅನ್ನೋದು ನಂಗೆ ಅದೇ ನನ್ನ ಹಸ್ಬೆಂಡ್ ಹೇಳಿದ್ರು, ಈ ಥರ ಪೇಪರಲ್ಲಿ ಒಂದು ಮಗುದು ಬಂದಿದೆ, ನೋಡೋಣ ನಾವು ಟ್ರೈ ಮಾಡೋಣ ಅಂತ. ಈಗ ಆ್ಯನ್ಸ್ನ ಕರ್ಕೊಂಡು ನೀವು ಒಂದು ಫಂಕ್ಷನಿಗೆಲ್ಲ ಹೋದ್ರೆ ಅಲ್ಲಿ ಆ್ಯನ್ಸ್ ಮೇ ಬಿ ಈಗ ಹೀರೋ ಆಗಿರ್ತಾನೆ, ಎಲ್ಲರೂ ಬಂದು ಮಾತಾಡ್ಸೋದು, ಐಡೆಂಟಿಫೈ ಮಾಡೋದು, ಆ ಥರದೆಲ್ಲ ಆಗ್ತಾ ಇರುತ್ತಾ? ಅಂದ್ರೆ ಈಗ ಇಷ್ಟ ಅವ್ನಿಗೆ ಜನ ಜೊತೆ ಮಾತಾಡಕ್ಕೆಲ್ಲ, ಸೊ ಆ ರೀತಿ ಖುಷಿ ಪಟ್ಟು ಎಲ್ಲ ಜೊತೆ ಚೆನ್ನಾಗಿ ಮಾತಾಡಿಸ್ತಾನೆ. ಓಕೆ, ಬೇರೆ ಒಂದು ಶ್ಲೋಕ ಬೇರೆ ಏನಾದರೂ ಒಂದು ಕೇಳ್ಬೋದಾ ಮೇಡಮ್ ಅವನ ಜೊತೆ? ಕೆಲವು ಬೇರೆ ಶ್ಲೋಕ. ಓಕೆ, ಶ್ಲೋಕ 2 ಹೇಳ್ದ. ರೈಮ್ಸ್ ಐತಿ ಅದರೊಂದು, ವಾಕಿಂಗ್ ಥ್ರೂ ದ ಜಂಗಲ್. ಇವನೀಗ ಇವ್ನ ಜೊತೆಗಿರೋರಿಗೆಲ್ಲ ಹೇಳ್ಕೊಡ್ತಾನೆ ಮೇಡಮ್? ಈಗ ಹೆಂಗೆ ಅಂದರೆ ಈಗ ನಾವೆಲ್ಲ ಏನೋ ಗೊತ್ತಿದ್ರೆ ಅದನ್ನ ಇನ್ನೊಬ್ರಿಗೆ ಹೇಳ್ತಾ ಇರ್ತೀವಿ, ಈಗ ನನಗೆ ಇದು ಗೊತ್ತು, ಇಷ್ಟು ಕ್ಯಾಪಿಟಲ್, ಆ ಥರ ಏನಾದರೂ ಇನ್ನೊಬ್ರಿಗೆ ಕಲ್ಸ್ಕೊಡೋದು, ಆ ಥರ ಏನಾದರೂ ನೋಡಿದ್ರೆ? ಸ್ಕೂಲಲ್ಲಿ ಪ್ರಾಬ್ಲಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಬಟ್ ಹಂಗೇನು ಇನ್ನ ಚಿಕ್ಕವರಲ್ಲ, ಅವ್ರಿಗೂ ಅರ್ಥ ಆಗಲ್ಲ ಈಗ ಹೇಳಿದ್ರು. ಮತ್ತೆ ವಾಟ್ ಇಸ್ ಅಬ್ರಿವಿಯೇಷನ್ ಆಫ್ IST? England Standard Time. Okay. Who's called as father of a nation? Gandhiji. Which animal is called as ship of the desert? Camel. ಮೇಡಮ್ ಇದನ್ನೆಲ್ಲ ನೀವು ಹೇಗೆ ಒಂದು ಚಿಕ್ಕ ಏಜಲ್ಲೇ ಒಂದು 2 years 3 years ಅಲ್ಲಿ ಹೇಳಿದ್ರಾ, ಅಥವಾ ಈಗ ಆಲ್ಮೋಸ್ಟ್ ಈ ಒಂದು ರೆಕಾರ್ಡ್ ಎಲ್ಲ ಆ ಟೈಮ್ಗೆ ಒಂದು ಹೇಳಿ ಅರ್ಥ ಮಾಡಿಸಿ? ಈ ಕೆಲವೆಲ್ಲ ನ್ಯಾಷನಲ್ ಆಂಥಮ್ ಆಗಲಿ, ಶಿಪ್ ಆಫ್ ದ ಕ್ಯಾಮಲ್, ಶಿಪ್ ಆಫ್ ದ ಡೆಸರ್ಟ್ ಯಾವುದು, ಅದೆಲ್ಲ ಚಿಕ್ಕದ್ರಲ್ಲೇ ಹೇಳಿದ್ದೆ ನಾನು. ಆಲ್ಮೋಸ್ಟ್ 3 years ಒಳಗಡೆನೆ ಹೇಳ್ಕೊಟ್ಟಿದ್ದೆ. ಆ ರೆಕಾರ್ಡಿಂಗ್ ನೀವು ಎಂತೆಲ್ಲ ಕಳಿಸಿದ್ರೆ ಆನ್ಸ್ಗೆ ಏನೆಲ್ಲ ಬರುತ್ತೆ? ಸ್ಟೇಟ್ಸ್ ಕ್ಯಾಪಿಟಲ್, ಕಂಟ್ರಿ ಕ್ಯಾಪಿಟಲ್ಸ್, ಮತ್ತೆ ಬೇರೆ ಜನರಲ್ ನಾಲೆಜ್ ಕ್ವಶನ್ಸ್, ಕೆಲವು ಶ್ಲೋಕಗಳದ್ದು ಎಲ್ಲ ಕಳಿಸಿದ್ದೆ. ನೇಬರಿಂಗ್ ಕಂಟ್ರೀಸ್ ಯಾವುದು, ಆ ಕ್ವಶನ್ಸ್ ಎಲ್ಲ ಫುಲ್ ಹೇಳ್ಬೇಕು. ನಿಮ್ಗೆ ಏನಾದರೂ ಒಂದು ಡ್ರೀಮ್ ಇತ್ತಾ ಮೇಡಮ್? ಈಗ ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಒಂದು ಆ್ಯನ್ಸ್ ಚಿಕ್ಕದಲ್ಲಿ ಇರಬೇಕಾದ್ರೆ ಈ ಥರ ಮಾಡಬೇಕು, ಯಾಕಂದರೆ ಅದು ಗುರುತಿಸೋಕ್ಕಿಂತ ಮುಂಚೆ ಈ ಥರ ಒಂದು ಫೀಲ್ಡ್ಗೆ ಸೇರಿಸ್ಬೇಕು, ಆ ಥರ ಏನಾದರೂ ಒಂದು ಡ್ರೀಮ್ ಇತ್ತಾ ನಿಮಗೆ?
ಆ ಥರ ಇನ್ ಪರ್ಟಿಕ್ಯುಲರ್ ಹಂಗೇನು ಇದ್ದಂತಿಲ್ಲ. ಬಟ್ ನಂಗೆ ಹೆಂಗೆ ಅಂದರೆ ಈ ಶುಡ್ ಬಿ ಸಕ್ಸಸ್ಫುಲ್. ಯಾವುದೇ ಫೀಲ್ಡಲ್ಲಿ ಹೋದ್ರೂ ಸಕ್ಸಸ್ಫುಲ್ ಆಗಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು. ಆ ಥರ ನಂಗೊಂದು ಇಷ್ಟ ಇದೆ. ನನ್ನ ಹಸ್ಬೆಂಡ್ಗೂ ಕೂಡ ಹಿ ಶುಡ್ ಬಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಅಥವಾ ಯಾವುದೇ ಫೀಲ್ಡಲ್ಲಿ ಹೋದ್ಲಿ, ಪ್ರಾಬ್ಲಿ ಅನ್ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಹಿ ಶುಡ್ ಬಿ ಸಕ್ಸಸ್ಫುಲ್ ಇನ್ ಅ ಗುಡ್ ವೇ. ಈಗ ಮೂವಿ ಎಲ್ಲ ನೋಡುವಾಗ ಮೇಡಮ್, ಈಗ ಒಂದು ಹೀರೋ ಬಗ್ಗೆ ನೀವು ಹೇಳ್ಕೊಟ್ಟಿದ್ರೆ ಮತ್ತೆ ಪುನಃ ಅದೇ ಹೀರೋ ಬೇರೆ ಮೂವಿಗಳು ಅವ್ನು ಹೇಳ್ತಾನ ಇದು ಹೀರೋದು ಆ ಥರ ಎಲ್ಲ ಮೆನ್ಷನ್ ಮಾಡ್ತಾನೆ. ಒಂದು ಫೇವ್ರೆಟ್ ಆಕ್ಟರ್ ಆ್ಯಕ್ಚುಲಿ. ಹೂ ಇಸ್ ಯರ್ ಫೇವ್ರೆಟ್ ಆಕ್ಟರ್ ಅಂಶ್? ಫೇವ್ರೆಟ್ ಆಕ್ಟರ್ ಯಾರು ಇಷ್ಟ? ನೋಡಿದ್ದೆಲ್ಲ ನೀನು ಅವ್ರನ್ನ? ಫೇವ್ರೆಟ್ ಆಕ್ಟರ್, ಫಿಲ್ಮ್ ಆಕ್ಟರ್ ಯಾರು ಇಷ್ಟ? ಯಾರನ್ನ ನೋಡಿದ್ ನೀನು ಹೈದರಾಬಾದಲ್ಲಿ? ಕಲಿಬಲಿ ಅಂಕಲ್. ವಾಟ್ಸ್ ಹಿಸ್ ನೇಮ್? ಕಲಿಬಲಿ ಇಂಗ್ಲಿಷ್ ಸಿಂಗ್. ಈಗ ಬೇರೆ ಸ್ಟೇಟ್ಗೆಲ್ಲ ಹೋಗಿದ್ದಾನ ಮೇಡಮ್ ಈ ಥರ ಪ್ರೋಗ್ರಾಮ್ ಆ ಥರ ಏನಾದರೂ? ಆ ಥರ ಪ್ರೋಗ್ರಾಮ್ ಅಂತ ನಾನು ಇನ್ನ ಸ್ಟೇಜ್ಗೆಲ್ಲ ಕರ್ಕೊಂಡು ಹೋಗ್ಲಿಲ್ಲ. ಈಗ ನಮ್ದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರ್ತದೆ ಕಿಡ್ಸ್ಗಳಿಗೆಲ್ಲ, ಆ ಥರದ್ದೆಲ್ಲ ಪಾರ್ಟಿಸಿಪೇಟ್ ಮಾಡೋದು. ಅದೇ ನಾನು ಹೇಳ್ದಂಗೆ, ಟು ಬಿ ವೆರಿ ಫ್ರ್ಯಾಂಕ್, ನನಗೆ ರಿಯಲೈಸ್ ಆಗಿದ್ದು ಅದೇ, ಈ ಥರ ಒಂದು 3.6 years ಬೇರೆ ಒಂದು ಮಗುದು ನೋಡಿ ನಾವು ಹಿಂಗೆ ನಮ್ಮದು ಊರಲ್ಲಿ ಪ್ರೋಗ್ರಾಮ್ ಆದಾಗ ಮಾಡಿಸ್ತಾ ಇದ್ದೆ. ಅದ್ ಬಿಟ್ರೆ ಅದನ್ನ ನೋಡಿ ನಮ್ಗೆ ಅನ್ಸ್ತು ಈ ಥರ ಎಲ್ಲ ಅಂದ್ರೆ ಇವನು ಕೂಡ ಟ್ಯಾಲೆಂಟ್ ಇದೆ, ನಾವೇ ಅದನ್ನ ಪ್ರಾಬ್ಲಿ. ಯಾಕೆಂದ್ರೆ ಈ ಒಂದು ಏಜ್ ಅಲ್ಲಿ ಇರೋ ಒಂದು ನಾಲೆಜ್ಗೂ ತುಂಬಾ ಪ್ರೈಸ್ಗಳು, ತುಂಬಾ ಅವಾರ್ಡ್ಗಳೆಲ್ಲ ಸಿಗ್ಬೇಕಾಗಿತ್ತು. ಇನ್ನು ಮುಂದೇನು ಕೂಡ ಅದರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅದೇ ನಾನು ಇನ್ನ ತುಂಬಾ ಕರ್ಕೊಂಡು ಹೋಗ್ಬೇಕಿತ್ತು. ಪ್ರಾಬ್ಲಿ ನಾವೇ ಸ್ವಲ್ಪ ವಿ ವರ್ ಲ್ಯಾಗಿಂಗ್ ಬಿಹೈಂಡ್. ಅದೇ ನೆಕ್ಸ್ಟ್ ಆ ಥರ ಮಾಡೋದು. ಈಗ ಮೇಡಮ್ ನಾವು ನೋಡ್ತಾ ಇದ್ದಾಗೆ ಈಗ ಚಿಕ್ಕ ಮಕ್ಕಳನ್ನ ಯಾರು ಆಟ ಆಡ್ಲಿಕ್ಕೆ ಬಿಡ್ತಾ ಇಲ್ಲ, ಓದು ಅಂತೇಳಿ ಕೂರ್ಸಿದ್ರೆ ಹೊಡಿತಾ ಇದ್ದಾರೆ ಪೇರೆಂಟ್ಸ್ಗಳು. ಅದೆಲ್ಲ ಈಗ ಆಗ್ತಾ ಇರೋದು, ಯಾಕೆಂದ್ರೆ ಅವ್ರಿಗೂ ಭಯ ಇದೆ ಹೊರಗಡೆ ಹೋಗಿ ಆಟ ಆಡೋ. ಈಗ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕೆಂದ್ರೆ ಈ ಥರ ಒಂದು ನಾಲೆಜ್ ಇದೆ ಮಗುಗೆ, ಬೇರೆ ತಾಯಂದಿರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಮಗುನ ಯಾವ ರೀತಿ ಒಂದು ನಾಲೆಜ್ ಅವ್ರಿಗೆ ಬರೆಸಬೇಕು, ಆ ಥರ ಒಂದು ಕಮೆಂಟ್. ಅಂದ್ರೆ ಆ ಥರ ಹಿಂಗ್ ಸ್ಪೆಸಿಫಿಕ್ ಆಗಿ ಏನು ಹೇಳಿಲ್ಲ. ಬಟ್ ಒಂದೇನಂದ್ರೆ ಒಂದು ಫಿಸಿಕಲ್ ಆಕ್ಟಿವಿಟಿ ಮಕ್ಳಿಗೆ ಇರ್ಲೇಬೇಕು. ಒಳಗಡೆ ಕುತ್ಕೊಂಡು ಎಷ್ಟೇ ಓದಿದ್ರು ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇದ್ರೆ ಒಳ್ಳೇದು ಮಕ್ಳಿಗೆ. ಈಗಿನ ಇದ್ರಲ್ಲಿ ರೋಡಲ್ಲಿ ಹೋಗ್ಬಿಟ್ಟು ಆಟ ಆಡ್ಲಿಕ್ಕೆ ಆಗಲ್ಲ. ಪ್ರಾಬ್ಲಿ ನಾವು ಚಿಕ್ಕವರಿದ್ದಾಗ ಹೇಗೆ ಹೊರಗಡೆ ಆಟ ಆಡ್ತಿದ್ವೋ ಸಿಚುವೇಶನ್ ಹಂಗಿಲ್ಲ ಈಗ. ಸೊ ಅದನ್ನ ಪೇರೆಂಟ್ಸ್ ಮಿಸ್ಟೇಕ್ ಅಂತಾನೂ ಹೇಳಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಇಷ್ಟ ಇರತ್ತೆ. ಏನಾದ್ರೂ ಒಂದು ಟಿಪ್ಸ್ ಹೇಳ್ಬೋದಾ ಮೇಡಮ್, ಈ ತರ ಮಾಡಿದ್ರೆ ಹೀಗೆ ಮಾಡ್ಬೋದು, ಒಂದು ನಾಲೆಜ್ ಬರ್ಸ್ಬೋದು? ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗ್ಬೋದು ಕೆಲವು ಗೇಮ್ಸ್. ಈವ್ನಿಂಗ್ಸ್ ಒಂದ್ ಸ್ವಲ್ಪ ನಾನು ಅವ್ರ ಜೊತೆ ಕ್ರಿಕೆಟ್ ಎಲ್ಲ ಆಡ್ತೀನಿ. ಏನೋ ಇಟ್ಸ್ ಲೈಕ್ ಸ್ವಲ್ಪ ಆದ್ಮೇಲೆ ನಮಗೂ ಬೇಜಾರಾಗತ್ತೆ. ಅಲ್ಲ ಮೇಡಮ್, ಈಗ ಎಲ್ರಿಗೂ ಒಂದು ಡೌಟ್ ಇರುತ್ತೆ, 2 years ಅಲ್ಲಿ ಇರ್ಬೇಕಾದ್ರೆ ಇಷ್ಟೊಂದು ನಾಲೆಜ್ ಬರುತ್ತೆ, ಅದು ಅಕ್ಷರ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಹೆಂಗೆ ಮಾಡಿದ್ರೆ ಆ ಥರ ಒಂದು ಟಿಪ್ಸ್ ಮೇಡಮ್, ಈಗ ಬೇರೆ ಮಕ್ಳಿಗೆ ಈ ಥರ ಹೇಗೆ ಆಗ್ಬೋದು ಅಂತ ಕೊನೆಯದಾಗ ಒಂದು ಒಳ್ಳೆ ಮಕ್ಳಿಗೆ ಹೆಂಗೆ ಅಂತಂದ್ರೆ ನಂಗೆ ಅನ್ಸೋ ಪ್ರಕಾರ ನಾವೇನ್ ಹೇಳ್ಕೊಡ್ತೀವೋ ಕಲಿತಾರೆ ಬೇಗ. ಎಲ್ಲ ಮಕ್ಕಳಲ್ಲೂ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಪ್ರಾಬ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಆ ರೀತಿ ಅದೇ ಇವ್ನ ಮೆಮೊರಿ ತುಂಬಾ ಚೆನ್ನಾಗಿದೆ. ಅದು ಇಟ್ಸ್ ಎ ಗಾಡ್ ಗಿಫ್ಟ್ ಫಾರ್ ಅಸ್. ಅದೊಂದು ಮತ್ತೆ ಇಂಟ್ರೆಸ್ಟ್ ಕೂಡ ಇದೆ. ಈಗ ನಾನು ಏನಾದ್ರು ಒಂದು ಆಕ್ಟಿವಿಟಿ ಮಾಡೋಣ ಅಂತಂದಾಗ ಖುಷಿಲಿ ಕೂತ್ಕೊಂಡು ಮಾಡೋದು, ಆ ರೀತಿ ಇಂಟ್ರೆಸ್ಟ್ ಇದೆ. ಸೊ ನಾನು ಕ್ಯಾಪಿಟಲ್ಸ್ ಎಲ್ಲ ಹೇಳ್ಕೊಡ್ತಿರ್ಬೇಕಾದ್ರೆ ಅವನ್ನ ರೀಕಾಲ್ ಮಾಡ್ತಾ ಇದ್ದಿದ್ದು. ಈಗ ಫ್ಲಾಗ್ ಎಲ್ಲ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ದೀರಿ ಅಂತ, ಅದನ್ನ ಈಗ ಹೆಂಗೆ ಮೈಂಡ್ ಇಟ್ಕೊಳ್ತಿದ್ದಾನ? ಫ್ಲಾಗ್ ನನ್ನ ತೋರಿಸ್ಬಿಟ್ಟು ಈ ಕಂಟ್ರಿ ಫ್ಲಾಗ್ ಅಂತಂದ್ರೆ ಹೀಲ್ ರೆಕಗ್ನೈಸ್ ಈ ಕಂಟ್ರಿ ಫ್ಲಾಗ್ ಅಂತ ಆಗತ್ತೆ. ಕೆಲವು ಸಲ ಒಂದೊಂದು ಕನ್ಫ್ಯೂಷನ್ ಆಗುತ್ತೆ, ಬಿಕಾಸ್ ಇಷ್ಟು ಪುಟಾಣಿ ಫ್ಲಾಗ್ ತೋರಿಸಿ ಹೇಳ್ಕೊಡ್ತೀವಿ, ಅದ್ರಲ್ಲಿ 2-3 ಕಲರ್ಸ್ ಇರುತ್ತೆ. ಸೊ ಕೆಲವು ಸಲ ಕನ್ಫ್ಯೂಷನ್ ಆಗುತ್ತೆ. ಬಟ್ 1-2-3 ಸಲ ರಿಪೀಟ್ ಮಾಡಿಸಿ ಮಿಸ್ಟೇಕ್ ಏನಾರ ಆಗಿ ಮತ್ತೆ ಹೇಳ್ಕೊಟ್ಟಾಗ ನೆಕ್ಸ್ಟ್ ಈಗ ತುಂಬಾ ಪ್ರೈಸ್ಗೂ ಅವಾರ್ಡ್ಗೆಲ್ಲ ಇವನ್ನ ಕರ್ಕೊಂಡು ಹೋಗ್ತೀರಾ? ಆನ್ಸರ್ನ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ತನಕ ನಾನೇ ಲೇಟ್ ಮಾಡಿದ್ದು, ಸೊ ಇನ್ನ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ಬೇರೆ ಏನು ಕಲಿಸ್ಬೇಕು ಅಂತಿದ್ದೆ ಮೇಡಮ್ ಹೊಸದಾಗಿ ಏನಾದರೂ? ಆನ್ಸ್ ಈಗ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದಾನೆ, ಆನ್ಸ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಬೇಕು, ಆ ಥರ ನಿಮ್ಮ ಮೈಂಡಲ್ಲಿ ಏನೋ ಈ ಥರ ಆನ್ಸ್ ಕಲಿಲೇಬೇಕು, ಕಲ್ತ್ರೆ ಒಳ್ಳೇದಿತ್ತು, ಆ ಥರ ಏನಾದರೂ? ನಾನು ಹೇಳ್ದಂಗೆ ನಂಗೆ ನೆಕ್ಸ್ಟ್ ಇನ್ನು ಸೈನ್ಸ್ ಅಲ್ಲಿ ಹೇಳ್ಕೊಡ್ಬೇಕು ಅಂತ ಇಷ್ಟ ಇದೆ. ಬೋನ್ಸ್ ಬಗ್ಗೆ ಆಗಲಿ ಅಥವಾ ಬ್ಲಡ್ ಗ್ರೂಪ್ಸ್ ಆ ಥರ ಏನಾದ್ರು ಕಲೀಲಿಕ್ಕೆ, ಇಲ್ಲ ಯಾವ ಫುಡ್ ತಗೊಂಡ್ರೆ ಯಾವ ವಿಟಮಿನ್ಸ್ ಮತ್ತೆ ಇದು ಸಿಗತ್ತೆ ಅಂತ ಆ ಥರ. ಅದೇ ನಾನು ಎಫರ್ಟ್ ಹಾಕ್ಬಿಟ್ಟು ಹೇಳ್ಕೊಡ್ಬೇಕು. ಒಂದು ಎಫರ್ಟ್ ಅಂತ ಹೇಳಕ್ಕಾಗಲ್ಲ, ನಾನು ಸ್ವಲ್ಪ ಡೆಡಿಕೇಟ್ ಮಾಡಬೇಕು. ನೀವು ಹೇಳಿಗ ಚಿಕ್ಕಪ್ಪನ ತೋರಿಸಿ ಇವ್ರದ್ದು ಹೆಸರು ಹೇಳ್ತೀರಾ, ಆ ಥರ ನೀವೀಗ ಚಿಕ್ಕಪ್ಪ ಹೇಳಿದ್ರೆ ಅವ್ರ ಹೆಸರು ಹೇಳು ಅಂತ ಹೇಳಿದ್ರೆ ಹೇಳ್ತಾನೆ, ಆ ಥರ ಎಲ್ಲ ಒಂದು ಇದೆಯಾ? ಹಾ, ರಿಲೇಟಿವ್ಸ್ ಎಲ್ಲ ನಾನು ಹೇಳ್ಕೊಟ್ಟಿರ್ತೀನಿ, ಇವರು ನಿಮ್ದು ಅಂಕಲ್ ಆಂಟಿ ಇವ್ನ ಕಸಿನ್ಸ್ ಅಂತೆಲ್ಲ. ಸೊ ಆ ರೀತಿ ನೆನ್ಪಿಟ್ಕೊಂಡಿರ್ತಾರೆ. ಮತ್ತೆ ಅವ್ರ ಫಾದರ್ ಕೂಡ ಎಸ್ಟೇಟಿಗೆಲ್ಲ ಕರ್ಕೊಂಡು ಹೋಗೋದು, ಇವನ್ನ ನಮ್ದು ಕಾಫಿ ಪ್ಲಾಂಟೇಶನ್ಸ್ ಕರ್ಕೊಂಡು ಹೋಗೋದು, ಎಸ್ಟೇಟ್ ಅಲ್ಲೆಲ್ಲ ತೋರಿಸೋದು, ಆ ಥರ ಎಲ್ಲ ಇದು ಮಾಡ್ತಾರೆ. ಹೀಲ್ ಮೇಕ್ ಹಿಮ್ ಇನ್ವಾಲ್ವ್. ಅಮ್ಮ ಸ್ಪೋರ್ಟ್ಸ್ ಎಲ್ಲ ಆಟ ಆಡ್ಸೋದು, ಆ ರೀತಿ. ಪಪ್ಪ ತೋಟದಲ್ಲಿ ಬ್ರಿಡ್ಜ್ ಮಾಡಿದ. ಅಪ್ಪ ತೋಟದಲ್ಲಿ ಬ್ರಿಡ್ಜ್ ಮಾಡಿದ ಒಂದು. ಹೌದಾ? ಈಗ ನಾವು ಪ್ರೋಗ್ರಾಮ್ ಮುಗಿಸುವ ಅದಕ್ಕಿಂತ ಮುಂಚೆ ನೀವು ಒಂದು ಒಳ್ಳೆ ಶ್ಲೋಕ ಹೇಳಿದ್ರೆ ನಿಮಗೆ ಚಾಕ್ಲೇಟ್ ಕೊಡ್ತೀವಿ. ಲಾಸ್ಟ್ ಒಳ್ಳೆ ಶ್ಲೋಕ ಹೇಳು, ಅಲ್ಲಿ ನೋಡಿ ಹೇಳು, ಶ್ಲೋಕ ಹೇಳು ಚಂದ. ಹೇಳು. ಓಂ ಭೂರ್ಭುವಃ ಸ್ವಃ ಹೇಳ್ತೀಯಾ?
ನಮಸ್ಕಾರ ಮಾಡ್ಕೊಂಡು ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಕೆ ಮೇಡಮ್, ಈಗ ಆ್ಯನ್ಸ್ ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿ. ಅದೇ ಥರ ಆ್ಯನ್ಸ್ ನಮ್ಮ ದೇಶದ ಒಂದು ಉತ್ತಮ ಒಂದು ಕಲೆಯಾಗಿ ಬೆಳೆಯಲಿ. ಹಲವಾರು ಸಾಧಕರ ಜೊತೆ ಆ್ಯನ್ಸ್ ಕೂಡ ಸೇರಿಕೊಳ್ಳಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಆ್ಯನ್ಸ್, ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು 4 ವರ್ಷದ ಆ್ಯನ್ಸ್ನ ಕಥೆ ಆಗಿದೆ. ಈತ ಬೆಳೆದು ಬಂದಂತಹ ರೀತಿ, ಈತ ಮಾಡಿರುವಂತಹ ಸಾಧನೆ ನಿಜಕ್ಕೂ ಮೂಗಿನ ಮೇಲೆ ಕೈ ಇಡುವಂತಾಗಿದೆ. ಕಾರಣ ಈತನ ಸಾಧನೆ ನಿಜಕ್ಕೂ ಮಿಗಿಲಾದದ್ದು. ಆ್ಯನ್ಸ್ ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಹಲವಾರು ಸಾಧನೆಗಳನ್ನು ಮಾಡಲಿ, ದೇಶಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಸಾಧಕನಾಗಿ ಬೆಳೆಯಲಿ. ಐನ್ಸ್ಟೀನ್ ಅವರಂತಹ ಹೆಸರುಗಳಲ್ಲಿ ನಮ್ಮ ಭಾರತದ ಹಾಗೂ ಜಿಲ್ಲೆಯ ಆ್ಯನ್ಸ್ ಅವರು ಕೂಡ ಸೇರಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಇಲ್ಲಿಗೆ ಚಾನಲ್ 24 ಕರ್ನಾಟಕದ ವಿಶೇಷ ಸಂದರ್ಶನ ಆಗಿದ್ದಂತಹ ಸೂಪರ್ ಕಿಡ್ಸ್ ಸಂದರ್ಶನ ಮುಕ್ತಾಯವಾಗಿದೆ. ನಮಸ್ಕಾರ. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನಲ್ 24 ಕರ್ನಾಟಕ.